ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸಾದಾ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋ ನೋಡೋಣ. ನನಗೆ ತುಂಬಾ ಜನ ತುಂಬಾ ಕ್ವಶನ್ಸ್ ಮಾಡ್ತಾ ಇದ್ರು. ನೋಡಿ ಹೆಂಗೆ ಅಂದ್ರೆ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದು ಹೇಳ್ಕೊಡಿ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಹಾಗೆ ನೆಕ್ ವಿಡ್ತನ ಯಾವ ರೀತಿ ತಗೋಬೇಕು, ನೆಕ್ ಅನ್ನ ಅಗಲ ಯಾವ ರೀತಿ ತಗೋಬೇಕು ಅಂತ ಕೇಳ್ತಿದ್ದಾರೆ. ಹಾಗೆ ಫ್ರಂಟ್ ಬರೆಲ್ಲ ಏನ್ ಕ್ವಶನ್ಸ್ ಕೇಳಿದ್ದಾರೆ ಸ್ನೇಹಿತರೆ, ಅವ್ರಿಗೆ ಒಟ್ಟಿಗೂ ಕೂಡ ಈ ವಿಡಿಯೋದಲ್ಲಿ ಕೆಲವೊಬ್ಬರಿಗೆ ಆನ್ಸರ್ ಸಿಗ್ಬೋದು. ಹಾಗಾಗಿ ಈ ವಿಡಿಯೋನ ತಪ್ಪದೆ ನೋಡಿ. ಸ್ನೇಹಿತರೆ ಮೊದಲಿಗೆ ನಾವು ಇವತ್ತು ಪ್ಲೇನ್ ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇದರಲ್ಲಿ ಇನ್ನು ಒಂದು ಸ್ಟಾರ್ಟಿಂಗ್ ಅಲ್ಲೇ ಏನ್ ಕೇಳ್ತಾರೆ ಅಂದ್ರೆ, ನೋಡಿ ನೀವು ಯಾವ ರೀತಿ ಫೋಲ್ಡ್ ಹಾಕೊಂಡ್ರಿ ಅದನ್ನ ನಮಗೆ ತೋರಿಸಿ ನೀಟಾಗಿ ಅಂತ ಕೇಳ್ತಾರೆ ತುಂಬಾ ಜನ. ಯಾಕಂದ್ರೆ ಬಿಗ್ನರ್ಸ್ಗೆ ಏನು ಗೊತ್ತಿರಲ್ಲ ಅವ್ರಿಗೆ. ಬ್ಲೌಸ್ ಅನ್ನ ಯಾವ ಕಡೆಯಿಂದ ನಾವು ಫೋಲ್ಡ್ ಹಾಕೊಂಡ್ರೆ ನಮ್ಗೆ ಈಸಿಯಾಗಿ ಬಟ್ಟೆ ಉಳಿಯುತ್ತೆ ಇಲ್ಲ ಅಡ್ಜಸ್ಟ್ ಆಗುತ್ತೆ ಅನ್ನೋದು ಖಂಡಿತ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಆ ಕ್ವಶನ್ಸ್ ಅವ್ರಿಗೆ ತಲೆಯಲ್ಲಿ ಇರುತ್ತೆ, ಕೇಳ್ತಾರೆ. ನೋಡಿ ನಾನು ನಿಮ್ಗೆ ಇವತ್ತು ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಇದು ಅಳತೆ ಬ್ಲೌಸ್ ಇಂದ ನಾನು ಇವತ್ತು ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಕಟ್ ಮಾಡೋಂತ ನೋಡೋಣ. ನೋಡಿ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು ಇದೇನು ಬಹಳ ದೊಡ್ಡದೇನಲ್ಲ, 32 ಇರ್ಬೇಕು ನನ್ನ ಪ್ರಕಾರ. ನೋಡಿ ಇದು ಬ್ಲೌಸ್ ಬಂದು 1 ಮೀಟರ್ ಇದೆ ಸ್ನೇಹಿತರೆ. 1 ಮೀಟರ್ ಬಟ್ಟೆ ಇದೆ. ನಾನು ಇದನ್ನ ಲೈನಿಂಗ್ ಬ್ಲೌಸ್ ಅಲ್ಲ, ಡೈರೆಕ್ಟ್ ಆಗಿ ಸಿಂಗಲ್ ಬ್ಲೌಸ್ ಡೈಲಿ ವೇರ್ ಮಾಡ್ತಾರಲ್ಲ ಆ ಬ್ಲೌಸ್ ಇದು. ನಾವು ಮೊದ್ಲಿಗೆ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಅಂಚ್ ಪೀಸ್ ಬರುತ್ತಲ್ಲ, ನಿಮಗೆ ಮೊದ್ಲಿಗೆ ಯಾಕೆ ಸ್ಲೀವ್ ಕಟ್ ಮಾಡ್ಕೊಳ್ರಿ ಅಂತ ಹೇಳಿದೆ ಅಂದ್ರೆ, ನಿಮಗೆ ಬಟ್ಟೆ ಕಡಿಮೆ ಉಳಿಯುತ್ತೆ, ನಿಮಗೆ ಫೋಲ್ಡಿಂಗ್ ಹಾಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಕೂಡ ಕಟ್ ಮಾಡಬಹುದು. ನೋಡಿ ಇದು ಬಟ್ಟೆ 1 ಮೀಟರ್ ಇರೋದ್ರಿಂದ ಇದೇನು ಸಮಸ್ಯೆ ಆಗಲ್ಲ ಸ್ನೇಹಿತರೆ, ಯಾವ ರೀತಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರೂ ಕಡಿಮೆ ಕೊಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬಟ್ ಇದು ಬಟ್ಟೆ ಜಾಸ್ತಿ ಇದೆ, ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕಡಿಮೆ ಬಟ್ಟಾಗ ಯಾವ ರೀತಿ ಎಲ್ಲಿಂದ ಕಟ್ ಮಾಡ್ಬೇಕು ಅನ್ನೋದನ್ನ. ನೋಡಿ ಮೊದಲಿಗೆ ನಾನು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಬಿಡ್ತೀನಿ, ಯಾಕಂದ್ರೆ ತುಂಬಾ ಎಕ್ಸ್ಟ್ರಾ ಬೇಜಾನ್ ಇದೆ. ಇದು ಬಟ್ಟೆ 1 ಮೀಟರ್ ತುಂಬಾ ಜಾಸ್ತಿ ಆಯ್ತು. ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ 2 ಪೀಸ್ ಹಂಚಿದೆ, 2 ಪೀಸ್ ಕೂಡ ಹಂಚ್ ಪೀಸ್ ಇದೆ. ಸೆಂಟರ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ ಅದು ಮಡಿಕೆ ಆಲ್ರೆಡಿ ಇದೆ. ಇದು ಆಕ್ಚುಲಿ ನೋಡಿ ಇಲ್ಲಿಗೆ ನಾನು ಹಾಕೊಂಡಿದ್ದೀನಿ ಅಷ್ಟೇ. ಇದು ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಕೋಸ್ಕರ. ಓಕೆ, ನಿಮಗೆ ತೋರಿಸ್ತೀನಿ ಫ್ರಂಟ್ ಪಾರ್ಟ್ ಯಾವ ಕಡೆ ಹಾಕೊಂಡಿದ್ದೀನಿ ಅಂತ. ನೋಡಿ ಇಲ್ಲಿ ಕ್ಲೋಸ್ ಆಗಿದೆ, ಯಾಕಂದ್ರೆ ಬ್ಯಾಕ್ ಪಾರ್ಟಿಗೆ ನಾವು ಕ್ಲೋಸಿಂಗೇ ಬೇಕು. ನೀವು ಬ್ಯಾಕ್ ಸೈಡ್ ಓಪನ್ ಬಿಡ್ತೀನಿ ಅಂದ್ರೆ ಇಲ್ಲಿ ತೊಂದರೆ ಇಲ್ಲ, ಎಲ್ಲಾದ್ರೂ ಕಟ್ ಮಾಡ್ಕೋಬಹುದು. ನಾನು ಇದನ್ನ ಬ್ಯಾಕ್ ಸೈಡ್ ಕ್ಲೋಸಿಂಗ್ ಮಾಡಿ ಫ್ರಂಟ್ ಸೈಡ್ ಅಲ್ಲಿ ಓಪನ್ ಬಿಡ್ತೀನಿ. ಹಾಗಾಗಿ ನಾವು ಇಲ್ಲಿ ಕ್ಲೋಸಿಂಗ್ ಸೈಡ್ ಅನ್ನ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಓಕೆ, ಬ್ಯಾಕ್ ಪಾರ್ಟ್ ಬಿಗ್ನೆಸ್ಗೋಸ್ಕರ ಹೇಳ್ತಾ ತುಂಬಾ ನಿಧಾನಕ್ಕೆ ಡೀಟೇಲ್ ಆಗಿ ಹೇಳೋಣ ಅಂತ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ನೋಡಿ ಮೊದಲಿಗೆ ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಲೆಂತ್ ಅಂದ್ರೆ ಅಳತೆ ಬ್ಲೌಸ್ ಇದೆ ಇದು. ನೋಡಿ ನೀವು ಬಾಡಿ ಮೆಜರ್ಮೆಂಟ್ ತಗೊಂಡ ಬಿಗ್ನರ್ಸ್ಗೋಸ್ಕರ ಈ ವಿಡಿಯೋ ಮಾಡೋದ್ರಿಂದ ಅವರಿಗೆ ಬಾಡಿ ಮೆಜರ್ಮೆಂಟ್ ತಗೊಂಡೆಲ್ಲ ಕಟ್ ಮಾಡಕ್ ಬರಲ್ಲ ಸ್ನೇಹಿತರೆ. ಹಾಗಾಗಿ ನಿಮಗೆ ಬಿಗ್ನರ್ಸ್ ಏನಾದ್ರೂ ಇದ್ರೆ ದಯವಿಟ್ಟು ನೀವು ಅಳತೆ ಬ್ಲೌಸ್ ಇಂದಾನೆ ಕಲಿಬೇಕು. ಓಕೆ, ಫಸ್ಟಿಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ಬಾಡಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಲಿಕ್ಕೆ ಬರಲ್ಲ. ಸ್ಟಾರ್ಟಿಂಗ್ ಕಲಿತಾ ಇದ್ದಾರೆ ಅಂದ್ರೆ ನೀವು ಅಳತೆ ಬ್ಲೌಸ್ ಇಂದಾನೆ ಕಲೀರಿ. ನೋಡಿ ಉದ್ದ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ ನಿಮ್ಗೆ. ಇದು ಬ್ಲೌಸ್ ಉದ್ದ ಬಂದು 12.5 ಇದೆ. ನೋಡಿ 12.5 ಇಂಚು ಟೋಟಲ್ ಲೆಂತ್ ಇದೆ. ಇದು ನಾನು ಸಾದಾ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. 12.5 ಇಂಚು ನಾವು ಮಾರ್ಕ್ ಮಾಡ್ಕೋಣ. ಅದಕ್ಕೆ ಹೇಳಿದೆ ನಿಮಗೆ ಚಿಕ್ಕ ಸೈಜ್ ಬ್ಲೌಸ್ ಇದು ಅಂತ. ನೋಡಿ ಸಾದಾ ಬ್ಲೌಸ್ ಆಗಿರೋದ್ರಿಂದ, ಸಾದಾ ಅಂದ್ರೆ ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನಾವು ಕೆಳಗಡೆ ಪಟ್ಟಿ ಮಾಡ್ಲಿಕ್ಕೆ ಇಲ್ಲಿ ಬಿಡ್ಬೇಕು ಬಟ್ಟೆನ. ನೋಡಿ ಎಷ್ಟು ಇಂಚ್ ಬಿಡ್ಬೇಕು ಅಂದ್ರೆ, ಬಟ್ಟೆ ಜಾಸ್ತಿ ಇದ್ರೆ ಎಷ್ಟು ಬಿಡ್ರು ಪರವಾಗಿಲ್ಲ, ತೊಂದರೆ ಇರುತ್ತೆ. 2 ಇಂಚ್ 3 ಇಂಚ್ ವರೆಗೂ ಬಿಡ್ಬೋದು. ಬಟ್ಟೆ ಕಡಿಮೆ ಇತ್ತು ನಾವೇನಾದ್ರೂ ಅಂದ್ರೆ ಈ ಸೈಡ್ ಬೇಕಾದ್ರೆ ಒಂದು 1/2 ಇಂಚ್ ಬಿಟ್ಟು ನೀವು ಇದಕ್ಕೆ ಎಕ್ಸ್ಟ್ರಾ ಪೀಸ್ ಅನ್ನ ಬೇರೆ ಉಳಿದ ಬಟ್ಟೆಯಲ್ಲಿ ಕೊಡ್ಬೋದು. ಓಕೆ, ಇದ್ರಲ್ಲಿ ಬಟ್ಟೆ ಇದೆ, ಏನ್ ತೊಂದರೆ ಇಲ್ಲ. ನಾನು ಇದಕ್ಕೆ 2 ಇಂಚೇ ಬಿಡ್ತಾ ಇದ್ದೀನಿ. ನೋಡಿ ಬಟ್ಟೆ ಇದೆ ಜಾಸ್ತಿ, ಹಾಗಾಗಿ 2 ಇಂಚ್ ಬಿಡ್ತಾ ಇದ್ದೀನಿ. ನೀವೇನಾದ್ರೂ ಬಟ್ಟೆ ಕಡಿಮೆ ಇದ್ರೆ 1/2 ಇಂಚ್ ಬಿಟ್ಕೊಂಡು ಎಕ್ಸ್ಟ್ರಾ ಪೀಸ್ ಅನ್ನ ಬೇಕಾದ್ರೆ ನೀವು ಬ್ಯಾಕ್ ಸೈಡ್ ಕೊಡ್ಬೋದು, ಬಟ್ಟೆ ಸಾಲ್ಟೇಜ್ ಆಗೋ ಪ್ರಾಬ್ಲಮ್ ಇದ್ರೆ. ನನಗೆ ನೋಡಿ ಸಾಲ್ಟೇಜ್ ಇಲ್ಲ, ಇದು ಜಾಸ್ತಿನೇ ಇದೆ. ಹಾಗಾಗಿ 2 ಇಂಚು ಬಿಟ್ಟಿದ್ದೀನಿ. ಇದು 2 ಇಂಚು ಎಕ್ಸ್ಟ್ರಾ ಇದು. ಓಕೆ, ಇದು ಫೋಲ್ಡಿಂಗ್ ಹೋಗುತ್ತೆ. ಇದು ಇಲ್ಲಿಂದ ನಾವು 12.5 ಇಂಚ್ ಮಾರ್ಕ್ ಮಾಡ್ಕೋಣ ಉದ್ದ. ಟೋಟಲ್ ಬ್ಲೌಸ್ ಉದ್ದ 12.5. ನಿಮ್ದು 13 ಇದ್ರೆ 13 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 12.5 ಇಂಚು ಮಾರ್ಕ್ ಮಾಡ್ಕೊಳ್ತೀನಿ. ಇದಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೋಣ. ಟೋಟಲ್ ಇದು ಲೆಂತ್. ಇದಕ್ಕೆ ನಾವು ಶೋಲ್ಡರ್ಗೆ ಮಾರ್ಜಿನ್ ಬೇಕಿಲ್ಲಿ, ಹಾಗಾಗಿ 1/2 ಇಂಚು ಅಥವಾ 3 ಪಾಯಿಂಟ್ನಷ್ಟು ಬಿಟ್ಕೋಬಹುದು. ನಾನು ಇಲ್ಲಿ ಒಂದು 3 ಪಾಯಿಂಟ್ನಷ್ಟು ಮಾರ್ಕ್ ಮಾಡ್ಕೊಂತೀನಿ. ಸ್ನೇಹಿತರೆ ಇವಾಗ ನಾವು ಮೊದಲಿಗೆ ಚೆಸ್ಟ್ ಮೆಜರ್ಮೆಂಟ್ ಅನ್ನ ನೋಡ್ಕೊಳ್ಳೋಣ. ಚೆಸ್ಟ್ ಮೆಜರ್ಮೆಂಟ್ ನಾವು ತಗೊಂಡ್ರೆ ನೆಕ್ ಬಿಡ್ತು ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ. ಇವಾಗ ನೋಡಿ ಬ್ಯಾಕ್ ಸೈಡ್ ಇಂದ ನಾನು ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲ ಫ್ರಂಟ್ ಸೈಡ್ ಕೂಡ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು, ಅದೇನ್ ತೊಂದರೆ ಇಲ್ಲ. ಆ ರೀತಿನಿ ನೀವು ತಗೋಬಹುದು. ನೋಡಿ ಈ ರೀತಿ ಹಾಕೊಂಡಿದ್ದೀನಿ. ಇವಾಗ ಒಂದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ ನೋಡಿ. ಇಲ್ಲಿ ಇದ್ರ ಪ್ರಕಾರ ಇದು ಸ್ವಲ್ಪ ಇಲ್ಲಿ ಡಾಟ್ ಅನ್ನ ಜಾಸ್ತಿ ಹಿಡಿದ್ರಿಂದ ಇಲ್ಲಿ ಸಿಂಕ್ ಆಗುತ್ತೆ. ನೋಡಿ ಈ ತರ ಕರೆಕ್ಟ್ ಆಗಿ ಇಟ್ಕೋಬೇಕು ನಾವು ಬ್ಲೌಸ್ ಅನ್ನ. ಅಲ್ಲಿಗೆ 17 ಇಂಚು ಅಂದ್ರೆ 34 ಇಂಚು ಬರುತ್ತೆ. 34 ಇಂಚು ಚೆಸ್ಟ್ ಇದೆ.
ನಿಮ್ಗೆ ಒಂದ್ಸರಿ ಫ್ರಂಟ್ ಬಾಟಲ್ ಕೂಡ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ನೋಡಿ ಈ ರೀತಿ ಇಟ್ಕೊಂಡು ನಾವು ಉಕ್ಸ್ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಪಟ್ಟಿ ಇಟ್ಕೋಬೇಕು. ನೋಡಿ ಇಲ್ಲಿಗೆ 8.5 ಬರ್ತಾ ಇದೆ. 8.5 ಅಂದ್ರೆ 17.34 ಆಗುತ್ತೆ. ಸರಿ ಇದೆ ಫ್ರಂಟ್ ಪಾರ್ಟ್ ಅಲ್ಲಿ. ನೀವೇನಾದ್ರೂ ಉಕ್ಸ್ ಮನಿ ಮಾಡ್ತೀವಲ್ಲ ಆ ಪಟ್ಟಿ ಇಡಿದ್ರೆ ಜಾಸ್ತಿ ಬರುತ್ತೆ. ಯಾಕೆ ಜಾಸ್ತಿ ಬರುತ್ತೆ ಅಂತ ಗೊತ್ತಿರ್ಬೇಕು, ಗೊತ್ತಿಲ್ಲದ್ರೆ ಹೇಳ್ತೀನಿ. ನೋಡಿ ಇಲ್ಲಿಗೆ 8.5 ಇದೆ, ಹೌದಾ? ಇಲ್ಲಿಗೆ 8.5 ಇದೆ ಅಂದ್ರೆ ಟೋಟಲ್ ಬಂದು 9 ಇಂಚ್ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ ಇಲ್ಲಿ ಎಕ್ಸ್ಟ್ರಾ ಪಟ್ಟಿ ನಾವು ಇಲ್ಲಿಂದ ಮಾರ್ಜಿನ್ ಇಂದ ಹೊರಗಡೆ ಹಚ್ಚಿರ್ತೇವೆ ಹುಕ್ಸ್ ಮನಿ ಮಾಡ್ಲಿಕ್ಕೆ, ಹಾಗಾಗಿ ಇದು ಜಾಸ್ತಿ ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ನಿಮಗೆ ಹುಕ್ಸ್ ಹಚ್ತೀವಲ್ಲ ಆ ಪಟ್ಟಿನೇ ನಿಮಗೆ ಮೆಜರ್ಮೆಂಟ್ ತಗೊಳ್ಳಿಕ್ಕೆ ಹೇಳ್ತಾರೆ. ಅದೇ ಕಾರಣ, ಗೊತ್ತಿಲ್ಲದವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಬಂದು ನಮಗೆ 34 ಇದು ಆಯ್ತು, ಚೆಸ್ಟ್ ಮೆಜರ್ಮೆಂಟ್ ಆಯ್ತು. ಹಾಗೆ ವೆಸ್ಟ್ ಮೆಜರ್ಮೆಂಟ್ ಒಂದು ನೋಡ್ಕೊಂಡ್ಬಿಡೋಣ. ಇಲ್ಲಿ ಕೂಡ ಅಷ್ಟೇ ನಾವು ಹುಕ್ಸ್ ಮನಿದೆ ಎಕ್ಸ್ಟ್ರಾ ಇದ್ದದನ್ನ ಲೆಸ್ ಮಾಡ್ಕೋಬೇಕು. ನಮಗೆ ಮೆಜರ್ಮೆಂಟ್ ತಗೊಳೋದೇ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಮೆಜರ್ಮೆಂಟ್ ಹೆಚ್ಚು ಕಡಿಮೆ ಬಂತಂದ್ರೆ ಬ್ಲೌಸ್ ಸರಿಯಾಗಲ್ಲ. 13 ಇದೆ ಅಂದ್ರೆ 13 26 ಸೊಂಟದ ಅಳತೆ ಇದೆ. ಸೊಂಟ ಅಳತೆ ಬಂದು 26 ಇದೆ. ಇವಾಗ ಬಂದು ಇದಕ್ಕೆ ನಾನು ಈ ಸೈಜ್ಗೆ 2 ಇಂಚು ನೆಕ್ ಬಿಡ್ತು ಇಡ್ತಾ ಇದ್ದೀನಿ ಈ ಮೆಜರ್ಮೆಂಟ್ಗೆ. ನೋಡಿ 2 ಇಂಚು ಯಾವ ಆಧಾರ ಮೇಲೆ ಇಡ್ತೀನಿ ಅಂತ ಅನ್ಕೋಬಹುದು. ನಿಮ್ಗೆ ಒಂದ್ಸರಿ ತೋರಿಸ್ತೀನಿ ನೆಕ್ ಬಿಡ್ತಾನೆ ಯಾವ ರೀತಿ ಇಟ್ಕೋಬೇಕಂತ. ನೋಡಿ ಈ ರೀತಿ ನಾವು ಪರ್ಫೆಕ್ಟ್ ಆಗಿ ಬ್ಲೌಸ್ ಅನ್ನ ಹಾಕೋಬೇಕು. ಬ್ಯಾಕ್ ಸೈಡ್ ಹಾಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ನೋಡಿ ಈ ರೀತಿ ಹಾಕೊಂಡಿದೀವಿ. ಇವಾಗ ನೆಕ್ನ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ರೆಡಿ ಒಂದು 5 ಇಂಚ್ ಇದೆ ಅಂದ್ರೆ ಆ ಕಡೆ ಈ ಕಡೆ ಇಲ್ಲಿ ಅವರು ಫೋಲ್ಡಿಂಗ್ ಮಾಡಿದ್ದಾರೆ. ಹೆಮ್ಮಿಂಗ್ ಮಾಡಿದ್ರೆ ನಮ್ಗೆ ಕಡಿಮೆನೆ ಬರುತ್ತೆ. ಇನ್ನು ಅಲ್ಲಿಗೆ ನೋಡಿ ಹೆಮ್ಮಿಂಗ್ ಮಾಡಿದ್ರೆ ಎಷ್ಟು ಬರುತ್ತೆ, ಒಂದು 4.75 ಇಂಚ್ವರೆಗೂ ಬರುತ್ತೆ. ಓಕೆ, ಇವಾಗ ರೆಡಿ ಬಂದು 5 ಇಂಚ್ ಇದೆ. 5 ಅಂದ್ರೆ 2.5 ಆಗುತ್ತೆ. ನಾವು 2 ಇಂಚ್ ಇಟ್ಟಿದೀವಿ. ಆಕ್ಚುಲಿ ಬಂದು ನೋಡಿ ಎಷ್ಟು ಇಟ್ಟಿವಿ, 2 ಇಂಚ್ ಇಟ್ಟಿದೀವಿ. ಇದನ್ನ 2.25 ಇಂಚ್ ಇಡೋಣ. 2.25 ಇಂಚ್ ನೆಕ್ ಬಿಡ್ತಾ ಇಡೋಣ. 2 ಇಂಚ್ ಇಟ್ರು ತೊಂದರೆ ಇಲ್ಲ, ಬರುತ್ತೆ. ನೋಡಿ 2 ರಿಂದ 2.25 ಇಂಚ್ ಇಡಬಹುದು. ಇವಾಗ ಶೋಲ್ಡರ್ ಯಾವ ರೀತಿ ಮೆಜರ್ಮೆಂಟ್ ಮಾಡೋಂತ ನೋಡೋಣ. ನೋಡಿ ಇಲ್ಲಿಂದ ಎಕ್ಸಾಕ್ಟ್ ಆಗಿ 3.25 ಇಂಚ್ ಇದೆ. ಇಲ್ಲಿ 1/4 ಇಂಚು ಫೋಲ್ಡ್ ಆಗಿದೆ. ಹಾಗಾಗಿ ನಾನು 3.5 ಇಂಚ್ ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಇಲ್ಲಿಗೆ 3.5 ಇಂಚು. ನೋಡಿ ಇಲ್ಲಿ ನಿಮ್ಗೆ ಇಲ್ಲೊಂದು ಸ್ವಲ್ಪ ಡೌಟ್ ಬರುತ್ತೆ ನಿಮ್ಗೆ. ನಾನು ನೆಕ್ ಬಿಡ್ತಾನ 2 ಇಂಚ್ ಇಟ್ಟು ಸಾಕು ಈ ಮೆಜರ್ಮೆಂಟ್ಗೆ ಅಂತ ಅಂದೆ ನಿಮ್ಗೆ. ಇಲ್ಲಿ ನಾನು 3.5 ಇಂಚು ಶೋಲ್ಡರ್ ಇಟ್ರೆ 5.25 ಇಂಚು ನಮ್ಗೆ ಶೋಲ್ಡರ್ ಬರುತ್ತೆ. 5.25 ಇಂಚು ರೆಡಿ ಶೋಲ್ಡರ್ ಬಂದು 5.25 ಇಂಚ್ ಬರುತ್ತೆ. ನಾವು 5.5 ಇಟ್ಟರು ಕೂಡ ಸಾಕು ಈ ಬ್ಲೌಸ್ಗೆ. ಯಾಕಂದ್ರೆ 2.25 ಇಂಚು ನಾವಿಲ್ಲಿ ನೆಕ್ ಬಿಡ್ತಾನ ಇಟ್ಟಿದ್ರಿಂದ ಜಾಸ್ತಿ ಇಟ್ಟಿದೀವಿ. ಬಿಡ್ತಾನ ನನ್ನ ಪ್ರಕಾರ ಜಾಸ್ತಿ ಆಯ್ತಿದ್ದು. ಹಾಗಾಗಿ ನಾನು 5.5 ಇಂಚು ಶೋಲ್ಡರ್ ಇಡೋಣ. ಅಂದ್ರೆ ಅಲ್ಲಿ 3.25 ಇಂಚು ನಮ್ಗೆ ಶೋಲ್ಡರ್ ಸಿಗುತ್ತೆ. ಅಂದ್ರೆ ರೆಡಿ ಅಲ್ಲ, ನಾನು ಸ್ಟಿಚಿಂಗ್ ಮಾಡ್ತೀನಿ ಸೇರಿಸಿ ಹೇಳ್ತಾ ಇದ್ದೀನಿ. ನಿಮ್ಗೆ ರೆಡಿ ಎಷ್ಟಾಗುತ್ತೆ ನೋಡಿ ಇಲ್ಲಿ. ನಾನು ಯಾಕಂದ್ರೆ ಇಲ್ಲಿ ಮೆಜರ್ಮೆಂಟ್ ತಗೊಂಡ್ರು ಕೂಡ ಎಲ್ಲ ಸೇರಿಸಿ ತಗೊಂಡಿದ್ದೀನಿ, ಹಾಗಾಗಿ ಅದ್ರ ಪ್ರಕಾರ ಹೇಳ್ತಾ ಇದ್ದೀನಿ. ಇಲ್ಲಿ 1/4 ಇಂಚ್ ಹೋಗಿ 3 ಇಂಚ್ ಉಳಿಯುತ್ತೆ. ಇಲ್ಲಿ 1/2 ಇಂಚ್ ಮಾರ್ಜಿನ್ ಹೋಗುತ್ತೆ, ಅಂದ್ರೆ 2.5 ಆಗುತ್ತೆ. ಶೋಲ್ಡರ್ ಬಂದು ನಮಗೆ ರೆಡಿ 2.5 ಸಿಗುತ್ತೆ. ನೋಡಿ ಇವಾಗ 5.5 ಇಂಚು ಆರ್ಮೋಲ್ ಡೌನಿಂಗ್ ಅನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಒಂದ್ ಸ್ವಲ್ಪ ಆಲ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಬ್ಲೌಸ್ ಅಲ್ಲೂ ಕೂಡ ನಾವು ಕೂಡ ಕಲಿತಾ ಹೋಗ್ತೀವಿ. ನೀವು ಕೂಡ ಅಷ್ಟೇ, ಯಾರಾದ್ರೂ ಅಷ್ಟೇ. ನೋಡಿ ನೆಕ್ ಡೀಪು ಹಾಗೆ ಆರ್ಮೋಲ್ ಡೌನಿಂಗ್ ಯಾವ ರೀತಿ ಮಾರ್ಕ್ ಮಾಡ್ತಾರೋ ಅದಕ್ಕಿಂತ ಮುಂಚೆ ನಾವು ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೋಬೇಕು. ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ನಾವು 4ನೇ 1 ಭಾಗದಲ್ಲಿ ಮಾರ್ಕಿಂಗ್ ಮಾಡ್ತಾ ಇರೋದ್ರಿಂದ ನನಗೆ ಇದ್ರ ಬಗ್ಗೆ ಒಬ್ರು ಕ್ವಶನ್ ಕೇಳಿದ್ದು, 4ನೇ 1 ಭಾಗ ಯಾಕೆ ತಗೋಬೇಕು ಅಂದ್ರೆ ಬಿಗ್ನರ್ಸ್ ಅಂದ್ರೆ ಅವ್ರೇನು ಸ್ಟಾರ್ಟಿಂಗ್ ಅಲ್ಲಿ ಬ್ಲೌಸ್ ಕಟಿಂಗ್ ಕಲಿಯಕ್ಕೆ ಬರ್ತಾ ಇದಾರೆ. ಹಾಗಾಗಿ ಅವ್ರಿಗೆ ಆ ಡೌಟ್ ಬಂದಿದೆ. ಯಾಕಂದ್ರೆ ನಾವು 4ನೇ 1 ಭಾಗದಲ್ಲಿ ಫೋಲ್ಡ್ ಹಾಕೊಂಡು ಒಂದೇ ಭಾಗ ಮಾತ್ರ ಮಾರ್ಕ್ ಮಾಡ್ಕೊಂತ ಇದೀವಿ. ಹಾಗಾಗಿ ನಾವು ಮೆಜರ್ಮೆಂಟ್ ಕೂಡ 4ನೇ 1 ಭಾಗನೇ ಮಾಡ್ಕೋಬೇಕು ಪ್ರತಿಯೊಂದು ಕೂಡ. ನಾನು ನಿಮ್ಗೆ ಕ್ವಶನ್ಸ್ ಕೇಳಿದವರಿಗೆ ಹೇಳ್ತಾ ಇದ್ದೀನಿ. ಇವಾಗ ಎಷ್ಟಿದೆ 17.34 ಅಂದ್ರೆ 8.5 ಆಗುತ್ತೆ. ನೋಡಿ 34ನ್ನ 4ರಿಂದ ಡಿವೈಡ್ ಮಾಡಿದಾಗ ನಮಗೆ 8.5 ಬರುತ್ತೆ. ಅಂದಾಜು ಒಂದು 5 ಇಂಚ್ ಕೆಳಗಡೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಮ್ಗೆ ಆರ್ಮೋಲ್ ಡೌನಿಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಇನ್ನು. ಓಕೆ, ನೋಡಿ 8.5 ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ ಬಂದು 1.5 ಇಂಚ್ ಇಟ್ಟರೆ ಸಾಕು. ಹಾಗೆ 26 ಏನಿದೆ ಸೊಂಟದ ಅಳತೆ ಬಂದು 26 ಇದೆ. ಇದನ್ನು 4ರಿಂದ ನಾವು ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 6.5 13 36 ಅಂದ್ರೆ 6.5 ಬರುತ್ತೆ. ನೋಡಿ 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 6.5 ಬರುತ್ತೆ. 6.5 ಪ್ಲಸ್ 1 ಇಂಚು ನಮಗೆ ಡಾಟ್ ಬೇಕಿಲ್ಲಿ. 1 ಇಂಚ್ ಡಾಟ್ ಬಿಡ್ತಾ ಇದ್ದೀನಿ. ಅಂದ್ರೆ ನೋಡಿ ಇಲ್ಲಿ 7.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಡಾಟ್ ಸೇರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾಡ್ತೀನಿ ಎಕ್ಸ್ಟ್ರಾ. ಇದಕ್ಕೆ ಒಂದು ಲೈನ್ ಹಾಕೋಣ. ಇವಾಗ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಕಂಡಿಡಿಯೋಣ. ಯಾವ ರೀತಿ ನಾವು ಅಳತೆ ಬ್ಲೌಸ್ ಕೊಟ್ಟಾಗ ಕಂಡುಹಿಡಿಬೇಕು ಅಂತ ತೋರಿಸ್ತೀನಿ. ನೋಡಿ ಇವೆಲ್ಲ ಮಾರ್ಜಿನ್ ಹೋಗುತ್ತೆ. ಇದು ನಿಮಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ನಮಗೆ ಬೇಕಾಗಿರೋದು ರೆಡಿ ಇದು. ಓಕೆ,
ನಮಗೆ ರೆಡಿ ಅವ್ರಿಗೆ ಫಿಟ್ಟಿಂಗ್ ಬೇಕು. ಇವಾಗ ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡಿಡಿ ಅಂತ ನೋಡೋಣ. ನೋಡಿ, ಅಳತೆ ಬ್ಲೌಸ್ ಇಂದಾನೆ ಕಂಡುಹಿಡಿಬೇಕು ನಾವು. ನಾನು ನಿಮ್ಗೆ ಇನ್ನೊಂದು ಸಜೆಷನ್ ಕೊಡ್ತೀನಿ ನೋಡಿ. ಕೆಳಗಡೆ ಇಲ್ಲಿ 2 ಇಂಚ್ ಬಿಟ್ಟಿದ್ದೀವಿ ನಾವು, 1/2 ಇಂಚ್ ಬಿಟ್ಟರು ಕೂಡ ಅದು ಮಾರ್ಜಿನ್ ಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ನೋಡಿ, ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡ್ರೆ ನಮಗೆ ನೆಕ್ ವಿಡ್ತ್ ಇಂದ ಹಿಡಿದು ನೆಕ್ ಲೆಂತ್ ವರೆಗೂ ಟೋಟಲ್ ನಮಗೆ ಸಿಗುತ್ತೆ ಬ್ಲೌಸ್ ಅನ್ನ. ನೋಡಿ, ಇಲ್ಲಿ ಇಟ್ಕೊಂಡಿದ್ದೀನಿ ನಾನು, ಒಂದ್ ಸೈಡ್ ಬಂದು ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ ಈ ರೀತಿ. ಇಲ್ಲಿ ನಮಗೆ ನೋಡಿ, ಇಲ್ಲಿ ಕೂಡ ಅಷ್ಟೇ ನೆಕ್ ಲೆಂತ್ ಟೋಟಲ್ ಇಲ್ಲಿಗೆ ನೆಕ್ ಲೆಂತ್ ಬಂತು, ಫ್ರಂಟ್ ಬ್ಯಾಕ್ ನೆಕ್ ಲೆಂತ್ ನಮಗೆ ಫ್ರಂಟ್ ಕೂಡ ಸಿಗ್ತಾ ಇದೆ. ನೋಡಿ, ಇಲ್ಲಿ ಇದು ಆನಂತರ ಮಾಡ್ಕೋಣ ನಾವು ಫ್ರಂಟ್ ಪಾರ್ಟ್ ಅಲ್ಲಿ. ನೋಡಿ, ಇವಾಗ ಕೆಳಗಡೆಯಿಂದ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಮಗೆ, ಯಾಕಂದ್ರೆ ಇಲ್ಲಿ ಸೆಂಟರ್ ನಮ್ಗೆ ಏನು ಕಟ್ ಬರಲ್ಲ, ಡಾಟ್ ಬರಲ್ಲ, ಏನು ಬರಲ್ಲ. ಇದು ಎಕ್ಸಾಕ್ಟ್ ಆಗಿ ಎಷ್ಟಿರುತ್ತೋ ಅಷ್ಟೇ ನಮ್ಗೆ ರೆಡಿ ಸಿಗುತ್ತೆ. ನೋಡಿ, ಇಲ್ಲಿವರೆಗೂ ಸ್ಟಿಚಿಂಗ್ ಆಗಿದೆ. ಇದು 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೋಣ, ಮಾರ್ಜಿನ್ ಬೇಕಲ್ಲ. ಹಾಗಾಗಿ ಇದನ್ನ ಹಿಂಗೆ ಇಟ್ಕೊಂಡು ನೋಡಿ, ನಾವು ಕರೆಕ್ಟಾಗಿ ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ಇಲ್ಲಿ ಕರೆಕ್ಟಾಗಿ ತೋರಿಸುತ್ತೆ. ನೋಡಿ, ಇಲ್ಲಿಗೆ ರೆಡಿ ಇದೆ ಸ್ಟಿಚಿಂಗ್. ಇದು ಮಾರ್ಜಿನ್. ಓಕೆ, ಇದು ಮಾರ್ಜಿನ್ ಅಂದ್ರೆ ಈ ರೀತಿ ಇಟ್ಕೊಂಡ್ರೆ ನಮಗೆ ನೋಡಿ ಕರೆಕ್ಟಾಗಿ ಇದೆ ಅಂತ ಅರ್ಥ. ಅಲ್ಲಿ ಆರ್ಮೋಲು ಕರೆಕ್ಟ್ ಆಗಿದೆ. ನೋಡಿ, ಆರ್ಮೋಲ್ ಡೌನಿಂಗ್ ಎಷ್ಟು ಬಂತು ಅಂತ ಹೇಳ್ತೀನಿ ನಾನು ನಿಮಗೆ. ನೋಡಿ, ಈ ಪಾಯಿಂಟ್ ಕೂಡ ನಾವು ಮಾರ್ಕ್ ಮಾಡ್ಕೋಣ ಬೇಕೆಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂದ್ರೆ. ಆ ಪಾಯಿಂಟ್ ಕೂಡ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ ಆರ್ಮೋಲ್ ಡೌನಿಂಗ್ ಎಷ್ಟು ಬಂತು ಅಂತ ಹೇಳಿ. ನೋಡಿ, ಇಲ್ಲಿ ನಾವು ಈ ಕಾರ್ನರ್ ಸೈಡ್ ಇಂದ 1 ಇಂಚು, 1.5 ಇಂಚು, 2, ಆಮೇಲೆ 1/4 ಇಂಚು, 1 ಇಂಚ್ ಹೇಳ್ತಾ ಇರ್ತೀವಲ್ವಾ. ಇದೆಷ್ಟಿದೆ ಅಂದ್ರೆ 1/4 ಇಂಚ್ ಇದೆ. ನೋಡಿ, ಈಗ ನಮಗೆ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಷ್ಟು ಬರ್ತದೆ. ಇದು ನಿಮಗೆ ಒಂದು ಕ್ಯಾಲ್ಕುಲೇಷನ್, ಇಷ್ಟು ಮೆಜರ್ಮೆಂಟ್ ಬಂದ್ರೆ ನಾವು ಇಷ್ಟನ್ನ ಇಡಬಹುದು. 1/4 ಇಂಚ್ ಇಲ್ಲಿ ನಾವು ಕಾರ್ನರ್ ಸೈಡ್ ಅಲ್ಲಿ ಎಕ್ಸ್ಟ್ರಾ ಇಟ್ಕೊಂಡು ನಾವು ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು, ಒಂದು ಐಡಿಯಾ ಬರುತ್ತೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ಆರ್ಮೋಲ್ ಡೌನಿಂಗ್ ಎಷ್ಟು ಬಂತು ನೋಡಿ, ನಾನು ಮಾರ್ಜಿನ್ ಸೇರಿಸಿ ಹೇಳ್ತಾ ಇದ್ದೀನಿ. 5/4 ಇಂಚ್ ಬಂತು, 5/4 ಇಂಚ್. ಯಾಕಂದ್ರೆ ನಾವು ಶೋಲ್ಡರ್ ಕೂಡ ಮಾರ್ಜಿನ್ ಸೇರಿಸಿ ನಿಮ್ಗೆ ಹೇಳಿದ್ದೀನಿ, ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ. ಹಾಗೆ ಆರ್ಮೋಲ್ ಡೌನಿಂಗ್ ಕೂಡ ನಿಮಗೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಹೇಳಿದ್ದೀನಿ. ಇಲ್ಲಿ ಕನ್ಫ್ಯೂಸ್ ಆಗದೆ ನೀವು ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ನೀವು 5/4 ಇಂಚ್ ಅಂತ ಅನ್ಕೊಂಡು 5/4 ಇಂಚು ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊಂಡ್ಬಿಡ್ತೀರಾ. ಅವಾಗ ಆರ್ಮೋಲ್ ಡೌನಿಂಗ್ ಜಾಸ್ತಿ ಆಯ್ತು. ಆರ್ಮೋಲ್ ಡೌನಿಂಗ್ ಜಾಸ್ತಿ ಯಾವಾಗ ಆಯ್ತು, ಅವಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಆಟೋಮೆಟಿಕ್ಲಿ. ಇದನ್ನ ಶೋಲ್ಡರ್ ಆದ್ರೆ ಅಟೆ ನೀವು 5.5 ಅಂತ ಅನ್ಕೊಂಡಿರ್ತಾರ. ಅಂದ್ರೆ ಏನ್ ಮಾಡ್ತೀರಾ ನೀವು, 5.5 ಬದ್ಲಿ 5.5 ರೆಡಿ ಇಟ್ಬಿಡ್ತೀರಾ. ಅವಾಗ ಒಂದು 1/2 ಇಂಚ್ ಜಾಸ್ತಿ ಆಗುತ್ತೆ, ಇಲ್ಲ ಟೈಟ್ ಆಗುತ್ತೆ, ಆರ್ಮೋಲ್ ಟೈಟ್ ಆಗುತ್ತೆ ಅವಾಗ. ಹಾಗಾಗಿ ಪ್ರಾಬ್ಲಮ್ ಇರುತ್ತೆ. ಕರೆಕ್ಟ್ ಆಗಿ ನೀವು, ನಾನು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿದ್ದೀನಿ, ನೀವು ಯಾವ ರೀತಿ ಮೆಜರ್ಮೆಂಟ್ ಅನ್ನ ಮಾರ್ಜಿನ್ ಸೇರಿಸಿ ಇಡ್ತೀರೋ ಅಥವಾ ಮಾರ್ಜಿನ್ ಬಿಟ್ಟು ಇಡ್ತೀರೋ ವಿಡಿಯೋದಲ್ಲಿ ನೋಡ್ಬೇಕಾದ್ರೆ ನೀವು ನೆನ್ಪಿಟ್ಕೋಬೇಕು. ಓಕೆ, ಕೆಲವೊಬ್ರು ಏನ್ ಮಾಡ್ತಾರೆ, ಮಾರ್ಜಿನ್ ಅನ್ನ ಬಿಟ್ಟು ಆನಂತರ ನಿಮಗೆ 1/2 ಇಂಚ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ, ಅಲ್ಲಿ ಕೂಡ ಕನ್ಫ್ಯೂಷನ್ ಆಗಿ ತುಂಬಾ ಜನ ಫೇಲ್ಯೂರ್ ಆಗ್ತಾರೆ ಬ್ಲೌಸ್ ಕಟಿಂಗ್ ಮಾಡೋದ್ರಲ್ಲಿ. ಓಕೆ, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ತುಂಬಾ ಲಾಂಗ್ ಇರುತ್ತೆ ಸ್ನೇಹಿತರೆ ವಿಡಿಯೋ. ನೋಡಿ, ದಯವಿಟ್ಟು ಬಿಗ್ನರ್ಸ್ ಇದ್ರೆ ಮಾತ್ರ ನೋಡಿ, ಯಾಕಂದ್ರೆ ಕಲ್ತಿರೋರಿಗೆ ಇದು ಬೋರ್ ಆಗ್ಬೋದು. ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು ಯಾಕೆ ಹೇಳ್ತಿದ್ದಾರೆ ಅಂತ ಅನ್ಕೋಬಹುದು ನೀವು. ಯಾಕಂದ್ರೆ ಇದೇ ತರದ ಕ್ವಶನ್ಗಳು ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ರು, ಹಾಗಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ಕಲ್ತಿರೋರಿಗೆ ಇದು ಏನ್ರಿ ಬೋರ್ ಹೊಡೆಯುತ್ತೆ ಅಂತ ಅನ್ಕೊಂತಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಎಕ್ಸಾಕ್ಟ್ ಆಗಿ ನೀವೊಂದು ಚಾರ್ಟ್ ಅನ್ನ ಬರ್ಕೊಳ್ಳಿ, ಬಿಗ್ನರ್ಸ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ. 34 ಒಂದು ಪೆನ್ ತಗೊಳ್ಳಿ, 34 ಚೆಸ್ಟ್, ವೇಸ್ಟ್ ಒಂದು 26. ಇದರಲ್ಲಿ ಏನಾಗುತ್ತೆ, ನಿಮಗೆ ಬೇರೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಪ್ರತಿಯೊಂದು ಬ್ಲೌಸ್ ಕೂಡ 34 ಇದ್ರೆ ಎಲ್ಲ ಮೆಜರ್ಮೆಂಟ್ ಸೇಮ್ ಬರೋದೇ ಇಲ್ಲ. ಯಾಕಂದ್ರೆ ಇಲ್ಲಿ ನಮಗೆ ನೆಕ್ ಲೆಂತ್ ಕೂಡ ಡಿಫ್ರೆನ್ಸ್ ಆಗಿ ಶೋಲ್ಡರ್ ಕೂಡ ಅಪ್ ಡೌನ್ ಆಗ್ತಾ ಇರುತ್ತೆ. ಶೋಲ್ಡರ್ ಅಗಲ ಜಾಸ್ತಿ ಆದಷ್ಟು ಆರ್ಮೋಲ್ ಡೌನಿಂಗು ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದ್ರೆ ನೋಡಿ, ಇವಾಗ ಶೋಲ್ಡರ್ ಜಾಸ್ತಿ ಇಟ್ವಿ, ಇಲ್ಲಿ 5.5 ಇಟ್ಟಿದೀವಿ, ಇಲ್ಲಿ ಬಂತು 6 ಇಂಚ್ ಇಟ್ವಿ ಅಂತ ಅನ್ಕೊಳ್ಳಿ. ಅವಾಗ ನಮಗೆ ಈ ರೌಂಡ್ ಶೇಪ್ ಇದೆಯಲ್ಲ, ಆರ್ಮೋಲ್ ಡೌನಿಂಗ್ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ನಾವು ಆಟೋಮೆಟಿಕ್ಲಿ ಕೆಳಗಡೆ ತಗೊಳ್ಳೇಬೇಕು, ಯಾಕಂದ್ರೆ ನಮಗೆ ಜಾಸ್ತಿ ಬೇಕಲ್ಲ ಆರ್ಮೋಲ್. ಹಾಗಾಗಿ ಆ ಫಾರ್ಮುಲಾ ಕೂಡ ಇದರಲ್ಲಿ ಯೂಸ್ ಆಗುತ್ತೆ. ಪ್ರತಿಯೊಂದು ಕೂಡ ಮ್ಯಾಟರ್ ಆಗುತ್ತೆ. ನೀವು 34 ಅಂದಟಿಗೆ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇವ್ರು ಹೆಂಗ್ ಹೇಳಿದಾರ ಹಂಗೆ ಇಟ್ಟು ಬಳಸ್ಬಿಡೋಣ ಅಂತ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾವುದೇ ಕಾರಣಕ್ಕೂ ಕೂಡ ಈ ಬರೋದೇ ಇಲ್ಲ. ನಮಗೆ ಇನ್ನೊಂದು ಬ್ಲೌಸ್ ತೋರಿಸ್ತೀನಿ, ನಾನು ನಿಮಗೆ 34 ತೋರಿಸ್ತೀನಿ ಎಕ್ಸಾಕ್ಟ್ ಆಗಿ. ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ನಿಮಗೆ ವಿಡಿಯೋದ ನೋಟಿಫಿಕೇಶನ್ ಬರುತ್ತೆ, ಆವಾಗಲೇ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ವಿಡಿಯೋ ಅಪ್ಲೋಡ್ ಮಾಡಿ. 34 ಜಾಸ್ತಿ ಡೀಪ್ ನೆಕ್ ಇಟ್ಟಾಗ ಅಥವಾ ಕ್ಲೋಸ್ ನೆಕ್ ಇಟ್ಟಾಗ 34ಗೆ ಆರ್ಮೋಲ್ ಡೌನಿಂಗ್ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಎಲ್ಲ ನಿಮಗೆ. ಆಮೇಲೆ ಇದು ಕೂಡ ಮ್ಯಾಟರ್ ಆಗುತ್ತೆ. ಹೆಂಗಂದ್ರೆ ಉದ್ದ ಇದು 12.5 ಇಂಚ್ ಇದೆ,
ಇಲ್ಲಿ 26 ಬರ್ಬೋದು. ಉದ್ದ ಜಾಸ್ತಿ ಆದಷ್ಟು ಕಡಿಮೆ ಆಗುತ್ತೆ. ಮತ್ತೆ ಇಲ್ಲಿ ಏನು ಸೊಂಟದ ಅಳತೆ, ಯಾಕಂದ್ರೆ ಕೆಳಗಡೆ ಸೊಂಟ ಬರ್ತಾ ಬರ್ತಾ ಇದು ಉದ್ದ ಜಾಸ್ತಿ ಆದಷ್ಟು ಕಡಿಮೆ ಬರುತ್ತೆ ಸೊಂಟದ ಅಳತೆಯಲ್ಲಿ. ಉದ್ದ ಕಡಿಮೆ ಆದಷ್ಟು ಸೊಂಟದ ಅಳತೆ ಜಾಸ್ತಿ ಬರುತ್ತೆ. ನಾವು ಎಕ್ಸಾಕ್ಟ್ ಆಗಿ ನೀವು ಹೇಳ್ಬಿಟ್ರೆ ಹಂಗ್ ಬರಲ್ಲ. ಯಾಕಂದ್ರೆ ಒಬ್ರಿಗೆ 14 ಇಂಚ್ ಉದ್ದ ಬೇಕು, ಕೆಲವೊಬ್ಬರಿಗೆ 13 ಇಂಚ್ ಉದ್ದ ಬೇಕು. ಉದ್ದ ಬೇಡ ನಮಗೆ ಬ್ಲೌಸ್ ಅಂತ ತುಂಬಾ ಜನ ಇರ್ತಾರೆ, ಉದ್ದ ಬೇಕು ಅನ್ನೋರು ಇರ್ತಾರೆ. ಹಾಗಾಗಿ ಅದರಲ್ಲಿ ಕೂಡ ಮ್ಯಾಟರ್ ಆಗುತ್ತೆ. ನಿಮ್ಗೆ 34 ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅಂತ ತುಂಬಾ ಜನ ನನಗೆ ಕೇಳಿದ್ರೆ ನೋಡಿ ಒಂದೇ ತರ ಇರಲ್ಲ. ಓಕೆ, ಆರ್ಮೋಲ್ 34 ಚೆಸ್ಟ್ ಇದ್ರೆ ಆರ್ಮೋಲ್ ಡೌನಿಂಗ್ 5.5, ನೆಕ್ ಶೋಲ್ಡರ್ ಬಂದು 5.5 ಇದೆ. ಇದು ನೆಕ್ ಲೆಂತ್ ಕೂಡ ಅಷ್ಟೇ ನೋಡಿ. ಅಂದ್ರೆ ನೋಡಿ ಮಾರ್ಜಿನ್ ಸೇರಿಸಿ ನಾನು ಇವಾಗಲೂ ಕೂಡ ನಿಮಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 7.5 ಇದೆ. ಟೋಟಲ್ ಲೆಂತ್ ಬಂದು ರೆಡಿ 13 ಇಂಚ್ ಇದೆ. ಹಾಗೆ ಸೊಂಟದ ಬಂದು 26, 34. ಇಷ್ಟನ್ನ ನೀವು ಒಂದು ಚಾರ್ಟ್ ಬರ್ಕೋಬಹುದು. ಇದ್ರಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಹೇಳಿದ್ನಲ್ಲ ನಿಮಗೆ, ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಮತ್ತೆ ಹೇಳ್ಬೇಕಾಗುತ್ತೆ. ಈಗ ಒಂದಕ್ಕೊಂದು ಡೀಟೇಲ್ ಹೇಳಿದ್ರೆ ಇವಾಗ ಕಟ್ ಮಾಡೋಣ ಫ್ರಂಟ್ ಬ್ಯಾಕ್ ಪಾರ್ಟ್ ಅನ್ನ. ದಯವಿಟ್ಟು ನೀವು ಏನಾದ್ರು ಕಲ್ತಿರೋ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ. ಯಾಕಂದ್ರೆ ಬೋರ್ ಆಗ್ಬೋದು, ಹೇಳಿದ್ದೆ ಹೇಳ್ತಾರಲ್ಲ ಅಂತೇಳಿ. ಯಾಕಂದ್ರೆ ಕ್ವಶನ್ ಆ ತರ ಕೇಳಿದಾರೆ ನನಗೆ. ಯಾಕಂದ್ರೆ ಅವರು ಈಗ ಏನ್ ಮಾಡ್ತಾರೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲೇ ನಾವು ಉತ್ತರ ಕೊಡಕ್ಕಾಗಲ್ಲ. ಯಾಕಂದ್ರೆ ಇಷ್ಟಿಷ್ಟು ಲಾಂಗ್ ಇರುತ್ತೆ. ಹೇಳಿದ್ರೆ ಒಂದ್ ರೀತಿ ಹೇಳಿದ್ರೆ ಅವ್ರೊಂದ್ ರೀತಿ ಕಟ್ ಮಾಡಿ ಆಮೇಲೆ ಅಥವಾ ಇವ್ರು ಹಿಂಗ್ ಹೇಳ್ಬಿಟ್ರು, ಕಟ್ ಮಾಡ್ಬಿಟ್ವಿ, ಇವ್ರು ಸರಿ ಇಲ್ಲ ಕಟಿಂಗ್ ಮೆಥಡ್ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಆ ರೀತಿ ಕೆಲಸನ ಮಾಡಬೇಡಿ. ವಿಡಿಯೋದ್ರಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ನಾನು ಡೀಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ಇದು ನಮ್ಗೆ ಬ್ಯಾಕ್ ಪಾರ್ಟ್. ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಯಾರು ವಿಡಿಯೋ ನೋಡ್ತಾ ಇರಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಅಲ್ಲೂ ಕೂಡ ವಿಡಿಯೋಸ್ ಹಾಕ್ತೀನಿ. ಶಿವಾನಂದ್ ಟೈಲರ್ ಅಂತ ಹೊಡೆದ್ರೆ ಅಲ್ಲಿ ಕೂಡ ನೀವು ನನ್ನ ಚಾನಲ್ ಅನ್ನ ಫಾಲೋ ಮಾಡ್ಬೋದು. ಮೇನ್ ಮ್ಯಾಟ್ರಿ ಬರೋಣ. ನಾನು ಮೊದಲಿಗೆ ಹೇಳಿದೆ ಯಾವ ರೀತಿ ಫೋಲ್ಡ್ ಹಾಕಂತ ಕೂಡ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಅಂತ. ನೋಡಿ ಇವಾಗ ಓಪನ್ ಸೈಡ್ ಇದೆ. ಇದು 2 ಅಂಚ್ ಪೀಸ್ ಇದೆ. 2 ಅಂಚ್ ಪೀಸ್ ಅನ್ನ ಈ ಕಡೆ ಹಾಕೊಂಡಿದ್ದೀನಿ. ಅಂದ್ರೆ ನಾನು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೋಸ್ಕರ. ಈಗ ನಮಗೆ ಇಲ್ಲಿ ಉಕ್ಸ್ ಪಟ್ಟಿಗೋಸ್ಕರ ಮಾರ್ಜಿನ್ ಬೇಕು. ಉಕ್ಸ್ ಪಟ್ಟಿ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಎಕ್ಸ್ಟ್ರಾ. ನಾನು 1/4 ಇಂಚ್ಗಿಂತ ಜಾಸ್ತಿ, 1/4 ಇಂಚ್ ಅಲ್ಲ, ಅದಕ್ಕಿಂತ ಸ್ವಲ್ಪ ಒಂದು 3 ಪಾಯಿಂಟ್ ಯೂಸ್ ಮಾಡ್ತೀನಿ. ಹಾಗಾಗಿ ಅಷ್ಟೇನೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು ಲೈನ್ ಹಾಕೊಂಡಿದ್ದೀನಿ ನೋಡಿ. 2 ಓಪನ್ ಇದೆ, ಅಂಚ್ ಪೀಸ್ ಅಲ್ಲಿ ಓಪನ್ ಇದೆ. ನಾನು ಕಟ್ ಮಾಡ್ತಾ ಇರೋದು ಸಾದಾ ಬ್ಲೌಸ್. ಓಕೆ, ಲೈನಿಂಗ್ ಬ್ಲೌಸ್ ಅಲ್ಲ. ನೋಡಿ ಇದು ನಾವು ಬ್ಯಾಕ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ ಆಸ್ ಇಟ್ ಈಸ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಬಟ್ಟೆ ಎಷ್ಟು ಅಡ್ಜಸ್ಟ್ ಆಗುತ್ತೆ ಅಷ್ಟನ್ನ ನೀವು ಅಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ನಿಮಗೆ ಬಟ್ಟೆ ಸೇವ್ ಮಾಡೋದು ಕೂಡ ಗೊತ್ತಾಗುತ್ತೆ. ವಿಡಿಯೋನ ಇಲ್ಲೋ ಎಂಡ್ವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಆಸ್ ಇಟ್ ಈಸ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಮಾರ್ಕಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟ್ ಆಗಿ ಕಟ್ ಮಾಡ್ಬಿಡ್ಬೋದು. ನೋಡಿ ಮತ್ತೇನು ಮಾರ್ಕ್ ಮಾಡೋದು. ಇದು ಆರ್ಮೋಲು ಬ್ಯಾಕ್ ಸೈಡ್ ಹೆಂಗಿದೆ ಹಂಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೆಕ್ ವಿಡ್ತನ ಬಂದು ಆಸ್ ಇಟ್ ಈಸ್ ನಾವು ಮಾರ್ಕ್ ಮಾಡ್ಕೋಬೇಕು. ಹೆಂಗಿದೀವಿ ಹಂಗೆ ನಾವು ಒಂದು ಲೈನ್ ಹಾಕೋಣ ನೆಕ್ ವಿಡ್ತಿಗೋಸ್ಕರ. ಇಷ್ಟು ಮಾರ್ಕ್ ಮಾಡ್ಕೊಂಡು ಸಾಕು ನಮಗೆ. ನೋಡಿ ಇಲ್ಲಿ ಆರ್ಮೋಲ್ ಡೌನಿಂಗ್ ಕೂಡ ಇಲ್ಲಿ ಮಾರ್ಕಿಂಗ್ ಆಗಿದೆ. ಅದು ಮೂಡಿದೆ, ಇಲ್ಲಿ ಪ್ರೆಸ್ಸಿಂಗ್ ಮಾಡಿದ್ಕೆ ಮೂಡಿದೆ. ನೋಡಿ ಅದನ್ನು ಮಾರ್ಕ್ ಹಾಕೊಂತೀನಿ. ಇದು ನಮಗೆ ಆರ್ಮೋಲ್ ಡೌನಿಂಗ್. ಇದಕ್ಕೆ ನಾವು ಫ್ರಂಟ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ನೀವು ಒಂದು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಸೇಪ್ ಅನ್ನ, ಈ 1/2 ಇಂಚ್ ಏನು ಮಾರ್ಕ್ ಮಾಡಿದೀನಿ ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟಿಗೋಸ್ಕರ. ಓಕೆ, ಇವಾಗ ಬಂದು ಚೆಸ್ಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ? 8.5 ಇದೆ. ನಮ್ಗೆ 8.5 ಬೇಕು. 34 ಚೆಸ್ಟ್ ಇದೆ. ಒಂದ್ ಸೈಡ್ ಬಂದು 8.5 ಬರುತ್ತೆ. 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್. ಇದು ನಮಗೆ ಫ್ರಂಟ್ ಪಾರ್ಟ್ ಮಾರ್ಕಿಂಗ್. ಇವಾಗ ನಾವು ಅಳತೆ ಬ್ಲೌಸ್ ತಗೊಂಡು ಮೆಜರ್ಮೆಂಟ್ ಮಾಡೋಣ. ಫ್ರಂಟ್ ಪಾರ್ಟ್ ಇಂದ ಹುಕ್ಸ್ ಹಚ್ತೀವಲ್ಲ ಆ ಪಟ್ಟಿನ ನೀವು ಮೆಜರ್ಮೆಂಟ್ ತಗೋಬೇಕು. ನೋಡಿ ನಿಮ್ಗೆ ನೆಕ್ ಬಿಡ್ತು ನಾವು ಕರೆಕ್ಟ್ ಆಗಿ ಇಟ್ಟಿದೇವೋ ಇಲ್ವೋ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಶೋಲ್ಡರ್ ಮಾರ್ಜಿನ್ ಒಂದು ಮಾರ್ಕ್ ಮಾಡ್ಕೊತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಪರ್ಫೆಕ್ಟ್ ಆಗಿ ನೆಕ್ ಬಿಡ್ತನ ನಾವು ಇಟ್ಟಿದೀವೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ನೋಡಿ ಈಗ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆ. ನಾನು ಎಕ್ಸ್ಟ್ರಾ ಮಾರ್ಜಿನ್ ಕೂಡ ನೋಡಿ ಮೇಲಕ್ಕೆ ಬಿಟ್ಕೊಂಡಿದ್ದೀನಿ. ನೋಡಿ ಆಸ್ ಇಟ್ ಈಸ್ ನಾನು ಮಾರ್ಜಿನ್ ಸೇರಿಸಿ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಕಾಣ್ತಾ ಇದೆ ನಿಮ್ಗೆ. ಸ್ವಲ್ಪ ಇಲ್ಲಿ ಸಿಂಕ್ ಆಗಿರುತ್ತೆ ಯೂಸ್ ಮಾಡಿ. ಯಾಕಂದ್ರೆ ನೋಡಿ ಜಗ್ಗಿರ್ತಾರಲ್ಲ, ನೋಡಿ ಈ ತರ ಇಟ್ಕೊಂಡಿದ್ದೀನಿ. ಇವಾಗ ನಮಗೆ ಅನಿಸುತ್ತೆ ನಿಮಗೆ ನೆಕ್ ನ ಅಗಲ ಬಂದು ಕರೆಕ್ಟ್ ಆಗಿ ಇಟ್ಟಿದೀವಿ ನಾವು ಅಂತ. ಈ ತರ ಇಟ್ಕೊಂಡ್ರೆ ನೋಡಿ ಇಲ್ಲಿ
ಇಲ್ಲಿಗೆ ರೆಡಿ ಇದೆ, ಒಂದು 1/4 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಅಥವಾ ನೀವು ಅಲ್ಲಿಗೆ ರೆಡಿ ಮಾಡ್ತೀವಿ ಅಂದ್ರೆ ಅಷ್ಟನ್ನೇ ಮಾಡ್ಕೋಬಹುದು, ಇಲ್ಲ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾರ್ಕ್ ಮಾಡ್ಕೋಬಹುದು, ಅದು ನಿಮ್ ಇಷ್ಟ. ನೋಡಿ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಇದೆ, ಇದು ಇಲ್ಲಿವರೆಗೂ ಇದೆ ನೋಡಿ, ಇದು ಉಕ್ಸ್ ಪಟ್ಟಿ. ಹಾಗೆ ಇವಾಗ ನೋಡಿ ನಾವು ಮೇನ್ ಅಪೆಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದ್ರಲ್ಲಿ ಹೇಳ್ಬೋದು. ಇದು ಅಳತೆ ಬ್ಲೌಸ್ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಆಸ್ ಇಟ್ ಈಸ್ ಕಟ್ ಮಾಡಿ. ಇಲ್ಲ ನಮ್ಗೇನಾದ್ರೂ ಟೈಟ್ ಆಗುತ್ತೆ ಅಥವಾ ಲೂಸ್ ಆಗುತ್ತೆ ಅಂದ್ರೆ ನೀವು ಇದ್ರ ಅಡ್ಜಸ್ಟ್ ಮಾಡ್ಕೋಬೇಕು. ನನಗೆ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ, ಹಾಗಾಗಿ ಆಸ್ ಇಟ್ ಈಸ್ ಇದು ಹೆಂಗಿದ್ವಿ ಹಂಗೆ ನಾನು ಮಾರ್ಕ್ ಮಾಡ್ಕೊಂಡು ನೋಡಿ, ಮೇಲ್ಗಡೆಯಿಂದ ಶೋರ್ಟ್ ಮಾರ್ಜಿನ್ ಸೇರಿಸಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಮೇನ್ ನಮಗೆ ಅಫೆಕ್ಸ್ ಪಾಯಿಂಟ್. ಹಾಗೆ ಸೆಕೆಂಡ್ ಡಾಟ್ ಎಲ್ಲಿವರೆಗೂ ಹಿಡಿದಿದ್ದಾರೆ ಅವರು, ಎಲ್ಲಿವರೆಗೂ ಮಾರ್ಕ್ ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ ನೋಡಿ, ಇಲ್ಲಿವರೆಗೂ ಇದೆ. ಇದರಲ್ಲಿ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟು ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನಿಮಗೆ ಇನ್ನೂ ಒಂದು ಏನಂದ್ರೆ ಸೈಡ್ ಅಲ್ಲಿ ಕ್ರಾಸ್ ಬರುತ್ತೆ, ಆನಂತರ ತೋರಿಸ್ತೀನಿ ನಾನು ನಿಮಗೆ, ಯಾಕಂದ್ರೆ ಇವಾಗಲೇ ಗೊತ್ತಾಗಲ್ಲ ಅದು. ನೋಡಿ ಇದು ಅಫೆಕ್ಸ್ ಪಾಯಿಂಟ್, ಇದು ಮೇನ್ ಡಾಟ್, ಸೆಕೆಂಡ್ ಡಾಟ್ ಪಾಯಿಂಟ್ ಅಂತ ಕರಿತೀವಲ್ಲ, ಸೆಕೆಂಡ್ ಡಾಟ್ ಪಾಯಿಂಟ್. ಓಕೆ, ಇದು ಇಲ್ಲಿವರೆಗೂ ನಮಗೆ ಹುಕ್ಸ್ ಪಟ್ಟಿ ಇಲ್ಲಿವರೆಗೂ ರೆಡಿ ಇದೆ. ಹಾಗೆ ನೆಕ್ ಲೆಂತ್ ನೋಡಿ, ಇಲ್ಲಿಗೆ ನೆಕ್ ಲೆಂತ್ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಬಂದು ನಾವು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕಿದ್ದೀನಿ. ತುಂಬಾ ಜನಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಇಲ್ಲಿ ಕ್ರಾಸ್ ಅಲ್ಲಿ ಜಾಸ್ತಿ ತೆಗಿಬಹುದು, ಆ ತರನು ಮಾಡ್ಬೋದು ಎಂತಂದ್ರಲ್ಲ. ಬಟ್ ನಮಗೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ಹೆಂಗಿದೆಯೋ ಹಂಗೆ ನಾವು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಇದನ್ನ ಯಾವ ರೀತಿ ಕಟ್ ಮಾಡಿದೆ ಅಂತ ನೋಡ್ಬೇಕು. ಯಾವ ರೀತಿ ನೋಡ್ಬೇಕಂದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿಗೆ ಬೆಲ್ಟ್ ಇಲ್ಲಿವರೆಗೂ ರೆಡಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ರೆಡಿ ಇದೆ. ನಮಗೆ ಇಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಕೊಂಡು ನೋಡಿ, 1/2 ಇಂಚ್ ಮಾರ್ಜಿನ್ ಬಿಟ್ಕೊಂಡು ನಾನು ಸ್ಟಿಚಿಂಗ್ ಮಧ್ಯೆ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಕೂಡ ಅಷ್ಟೇ ಇಟ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ ನೋಡಿ. ಮಾರ್ಜಿನ್ ಸೇರಿಸಿ ಇಲ್ಲಿಗಿದೆ ಅಂದ್ರೆ ಇವ್ರು ಕ್ರಾಸ್ ಇಟ್ಟಿಲ್ಲ ಅಂತ ಇಲ್ಲಿ ಅರ್ಥ. ಇಲ್ಲಿ ಇವ್ರು ಕ್ರಾಸ್ ಇಟ್ಟಿಲ್ಲ, ಸ್ಟ್ರೈಟ್ ಆಗಿ ಕಟ್ ಮಾಡಿದ್ದಾರೆ. ನಾವು ಕೂಡ ಸ್ಟ್ರೈಟ್ ಆಗಿ ಕಟ್ ಮಾಡೋಣ ಅದು. ಯಾಕಂದ್ರೆ ಮತ್ತೆ ನೀವು ಕ್ರಾಸ್ ಇಟ್ರೆ ಇಲ್ಲಿ ಬೆಲ್ಟ್ಗೆ ಸಾಲ್ಟೇಜ್ ಬರುತ್ತೆ ಸೈಡ್ ಅಲ್ಲಿ. ಈ ಸೈಡ್ ಅಲ್ಲಿ ನೀವೇನಾದ್ರೂ 1/2 ಇಂಚ್ ಕ್ರಾಸ್ ಇಡೋಣ ಅನ್ಕೊಳ್ಳಿ. ನಂದೇ ಒಂದು ಹಿಂದಿನ ವಿಡಿಯೋ ನೋಡಿರ್ತೀರ, ನಾನು ಕ್ರಾಸ್ ಇಟ್ಟು ಕಟ್ ಮಾಡಿರ್ತೀನಿ, ಯಾಕಂದ್ರೆ ಅದು ಬಾಡಿ ಮೆಜರ್ಮೆಂಟ್ ತಗೊಂಡೆ ಕಟ್ ಮಾಡಿರ್ತೀನಿ ನಾನು. ನೋಡಿ ಇಲ್ಲಿ ಕ್ರಾಸ್ ಏನಾದ್ರೂ ಜಾಸ್ತಿ ಇಟ್ಟೆ ಅಂದ್ರೆ ಅವಾಗ ಈ ಬೆಲ್ಟ್ ಅನ್ನ ಜಾಸ್ತಿ ಮಾಡ್ಕೋಬೇಕು. ನೀವು ಬೆಲ್ಟ್ ಜಾಸ್ತಿ ಮಾಡಕ್ ಹೋಗಲ್ಲ, ಇಲ್ಲಿ ಮಾತ್ರ ಕ್ರಾಸ್ ಇಟ್ಬಿಡ್ತೀರ. ನಾ ಹೇಳಿದೀನಿ ಕ್ರಾಸ್ ಇಟ್ರೆ ಫಿಟ್ಟಿಂಗ್ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಅವಾಗ ಏನ್ ಮಾಡ್ತೀರಾ, ಈ ಬೆಲ್ಟ್ ಅನ್ನ ಇದೆಷ್ಟಿದೆಯೋ ಅಷ್ಟೇ ಇಟ್ಬಿಡ್ತೀರಾ. ಅವಾಗ ಏನಾಗುತ್ತೆ, ಇಲ್ಲಿ ಸಲ್ಟೇಜ್ ಆಗುತ್ತೆ. ಇಲ್ಲಿ ಮೇಲಕ್ಕೆ 1/2 ಇಂಚ್ ನೀವು ಮೇಲಕ್ಕೆ ಕ್ರಾಸ್ ಇಟ್ರಿ ಅಂದ್ರೆ ಇಲ್ಲಿ 1/2 ಇಂಚ್ ಎಲ್ಲಿ ಹೋಗುತ್ತೆ, ಇಲ್ಲಿ ಬ್ಯಾಕಿಗೆ ಫ್ರಂಟಿಗೂ ಡಿಫರೆನ್ಸ್ ಹೋಗ್ಬಿಡುತ್ತೆ. ಅದು ಅಲ್ಲೇ ಎಡವಟ್ ಆಗೋದು ನೋಡಿ. ಫ್ರಂಟ್ ಬ್ಯಾಕ್ ಕರೆಕ್ಟಾಗಿ ಕೂರೋದೇ ಇಲ್ಲ ನಮಗೆ. ಈಗ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, 1/2 ಇಂಚ್ ಇಲ್ಲಿ ಮೇಲಕ್ಕೆ ಇಟ್ರಿ ಕ್ರಾಸ್ ಅಲ್ಲಿ, ಇಲ್ಲಿಂದ ಕ್ರಾಸ್ ಮಾರ್ಕ್ ಮಾಡ್ಕೊಂಡೆ ಅನ್ಕೊಳ್ಳಿ ನೋಡಿ, ಇಲ್ಲಿಂದ ಇಲ್ಲಿ ಕ್ರಾಸ್ ಅಲ್ಲಿ ಇಟ್ರಿ ಅಂದ್ರೆ ಈಗ ನೀವು ಬೆಲ್ಟ್ ಏನ್ ಮಾಡಿದ್ರಿ, ಬೆಲ್ಟ್ ಕಟ್ ಮಾಡ್ಬೇಕಾದ್ರೆ ಇದೆಷ್ಟೈತೆ ನೋಡಿ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡ್ಬಿಡ್ತೀರಿ. ಯಾಕಂದ್ರೆ ನಾವು ಹೇಳಿರ್ತೀವಿ ನಿಮಗೆ ಬೆಲ್ಟ್ ಎಷ್ಟಿದೆ ಅಷ್ಟು ಕಟ್. ಯಾಕಂದ್ರೆ ಈ ಕ್ರಾಸ್ ಇಟ್ಟಿದ್ದನ್ನ ನಿಮಗೆ ತುಂಬಾ ಜನಕ್ಕೆ ಹೇಳಿರಲ್ಲ, ಅವ್ರು ಹೇಳ್ಬೇಕಂತ ಇರ್ತೈತಿ, ಬಟ್ ಅದು ಕಾಮನ್ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಈ ಪ್ರಾಬ್ಲಮ್ ನಿಮ್ಗೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಕ್ರಾಸ್ ಇಟ್ಟು ಕಟ್ ಮಾಡ್ಬಿಡ್ತೀರ ಸಖತ್ ಫಿಟ್ಟಿಂಗ್ ಅಂತ. ಬೆಲ್ಟ್ ಮಾತ್ರ ಇದೆಷ್ಟಿದೆಯೋ ಅಷ್ಟನ್ನೇ ಇಟ್ಬಿಡ್ತೀರ. ಅವಾಗ 1/2 ಇಂಚ್ ಎಲ್ಲಿ ಹೋಗುತ್ತೆ, ಅದು ಇದಕ್ಕೂ 1/2 ಇಂಚ್ ಡಿಫರೆನ್ಸ್ ಬಂದ್ಬಿಡುತ್ತೆ ಅವಾಗ. ಓಕೆ, ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಈ ನೋಡಿರ್ಬೇಕು ನೀವು ಬೇರೆ ಎಲ್ಲ, ಇಲ್ಲಿ ಬ್ಯಾಕ್ ಸೈಡ್ ಕೂಡ 1/2 ಇಂಚ್ ಕ್ರಾಸ್ ಅಲ್ಲಿ ಇಟ್ಬಿಟ್ಟಿರ್ತಾರೆ. ಇಲ್ಲಿ ಎಷ್ಟು ಕ್ರಾಸ್ ಇಟ್ಟಿರ್ತಾರೋ ಅಲ್ಲಿ ಕೂಡ ಕ್ರಾಸ್ ಇಡ್ತಾರೆ. ಅದಕ್ಕೆ ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಕೂಡ ನಿಮ್ಗೆ ಫ್ರಂಟ್ಗೂ ಬ್ಯಾಕಿಗೂ ಅಟ್ಯಾಚ್ ಮಾಡ್ಬೇಕಾದ್ರೆ ಸೈಡ್ ಅಲ್ಲಿ ಜಾಯಿಂಟ್ ಹೆಚ್ಚು ಕಡಿಮೆ ಬರುತ್ತೆ. ಓಕೆ, ಇವಾಗ ಬಂದು ನಾವು ಅಪೆಕ್ಸ್ ಬಂದು ಚೆಸ್ಟ್ ಮೆಜರ್ಮೆಂಟ್ ನ 10ನೇ ಒಂದು ಭಾಗ ಅಂದ್ರೆ 3.4 ಅಂದ್ರೆ 3.5 ಇಂಚ್ ಇಡ್ಬೋದು. 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದು ಬಸ್ಟ್ ಸೈಜ್ ಜಾಸ್ತಿ ಇಲ್ಲದೆ ಇರೋದ್ರಿಂದ 2 ಇಂಚ್ ನಾನು ಡಾಟ್ ಇಟ್ಟರೆ ಸಾಕು ನೋಡಿ. 2 ಇಂಚು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಂತೀನಿ. ನಮಗೆ ಫ್ರಂಟ್ ಆರ್ಮೋಲ್ ಕೂಡ ನೋಡಿ, ಆರ್ಮೋಲ್ ಅಲ್ಲಿ ಡಾಟ್ ಬರುತ್ತಲ್ಲ, ಅದು ಕೂಡ ಇಲ್ಲಿ ನಮಗೆ ಕವರ್ ಆಗುತ್ತೆ ಈ ರೀತಿ. ನೋಡಿ, ಇದು ನಮಗೆ ಆರ್ಮೋಲ್ ಸೈಡ್ ಅಲ್ಲಿ ಒಂದು ಡಾಟ್ ಬರುತ್ತಲ್ಲ, ಅದು ಕೂಡ ಕವರ್ ಆಗುತ್ತೆ. ಹಾಗೆ ಇಲ್ಲಿ 1 ಇಂಚು ಎಕ್ಸ್ಟ್ರಾ ತಗೋಬೇಕು ನಮಗೆ, ಯಾಕಂದ್ರೆ ನಮಗೆ ಮಾರ್ಜಿನ್ ಬೇಕಲ್ಲ, ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೋಬೇಕು. ನಾವು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ಸೇರಿಸಿ ತಗೊಂಡಿದ್ದೀವಿ. ಇದು ನಮಗೆ ಸ್ಟ್ರೈಟ್ ಕಟಿಂಗ್ ಇದೆ, ಅಳತೆ ಬ್ಲೌಸ್ ಅಲ್ಲಿ ಸ್ಟ್ರೈಟ್ ಇಡೋಣ. ಕ್ರಾಸ್ ಇಟ್ರೆ ಇನ್ ಕೇಸ್ ನೀವು ಕ್ರಾಸ್ ಇಡಬೇಕು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಬೆಲ್ಟ್ ಅನ್ನ 1/2 ಇಂಚ್ ಜಾಸ್ತಿ ತಗೊಂಬಿಡಿ ಅಷ್ಟೇ. ಈ ಸೈಡ್ ಅಲ್ಲಿ ಬೆಲ್ಟ್ ಅನ್ನ 1/2 ಇಂಚ್ ಜಾಸ್ತಿ ತಗೊಳ್ಳಿ, ಅವಾಗ ಸರಿ ಆಗುತ್ತೆ ನಮಗೆ. ಇಲ್ಲಿ ಬಂದು ನಮಗೆ 17 ಅಂದ್ರೆ 26 ಇದೆ, 6.5 ಸೊಂಟದ ಅಳತೆ ಬಂದು 6.5 ಬರುತ್ತೆ. ಅಂದ್ರೆ ಮತ್ತೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಖಂಡಿತ. 26 ಸೊಂಟದ ಅಳತೆ ಇದೆ, ಅದನ್ನ 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 6.5 ಬರುತ್ತೆ. 6.5 ಇಲ್ಲಿ 2 ಇಂಚು ಡಾಟ್ ತಿದ್ದಿದ್ದೀವಿ, ಡಾಟ್ ಹಿಡಿದಿದ್ದೀವಿ. ಓಕೆ, 2 ಇಂಚು ಡಾಟ್, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್
ಇದಕ್ಕೆ ಮಾರ್ಕ್ ಹಾಕೋಣ ನಾನು. ಇದು ಎಕ್ಸ್ಟ್ರಾ ಮಾರ್ಜಿನ್ನು. ಇಲ್ಲಿ ಕೂಡ ಅಷ್ಟೇ ಒಂದು 1/4 ಇಂಚು ಡಾಟ್ ಬರುತ್ತೆ ಸ್ನೇಹಿತರೆ. ಇಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ, ಅದು ಕರೆಕ್ಟಾಗಿ ಬಂದೇ ಬರುತ್ತೆ. ಅದ್ರ ಪ್ರಕಾರ ಇತ್ತು ಅಂದ್ರೆ ನಾವು ಕಟ್ ಮಾಡಿದೀವಿ ಅಂದ್ರೆ ಅದು ಕೂಡ ಅವರು ಡಾಟ್ ಆ ಬ್ಲೌಸ್ ಅಲ್ಲಿ ಹಿಡಿದಾರೆ ಅಂದ್ರೆ ಇಲ್ಲಿ ಕೂಡ ಬಂದೇ ಬರುತ್ತೆ, ಏನು ತೊಂದರೆ ಇಲ್ಲ. ಕರೆಕ್ಟಾಗಿ ಕಟ್ ಮಾಡಿದ್ರೆ ಬಂದೇ ಬರುತ್ತೆ. ನೋಡಿ ಇದಿಷ್ಟು ಮಾರ್ಕಿಂಗ್. ಈಗ ಇಲ್ಲಿ ಒಂದು ಡಾಟ್ ಬರುತ್ತೆ ಫ್ರಂಟ್ ಸೈಡ್ ಅಲ್ಲಿ. ಇದನ್ನ ನೋಡಿ ಟೇಪ್ ಹಿಡ್ಕೊಂಡು 4 ಇಂಚ್ ಇದೆ, 2 ಇಂಚು 1 ಪಾಯಿಂಟಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಈ ಡಾಟ್ ಅನ್ನ ಬಂದು ಇದು ಮೆಜರ್ಮೆಂಟ್ ಮೇಲೆ ಇಡಬೇಕಾಗುತ್ತೆ. ನಾನು ಇದನ್ನ 2 ಇಂಚಿವರೆಗೂ ಡಾಟ್ ಅನ್ನ ಹಿಡಿಬಹುದು. ಹಾಗೆ ನೋಡಿ ಇಲ್ಲಿಂದ ಎಷ್ಟು 1.5 ಇಂಚ್ ಗ್ಯಾಪ್ ಇದೆ. ಹಾಗೆ ಇಲ್ಲಿಂದ ಇದು ಕೂಡ 1.5 ಇಂಚು 1.25 ಇಂಚ್ ಗ್ಯಾಪ್ ಇರಬೇಕು. ಇವು ಅಷ್ಟು ಕೂಡ ಸಮನಾಗಿರ್ಬೇಕು. ಹಾಗೆ ಇದು ಕೂಡ ಅಷ್ಟೇ. ಈ ರೀತಿ ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕಟ್ ಮಾಡೋಣ ಇವಾಗ. ನೋಡಿ ಇದು ಫ್ರಂಟ್ ಆರ್ಮೋಲ್ ಶೇಪ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟು ನಾವು ಇವಾಗ ಬೆಲ್ಟ್ ಕಟ್ ಮಾಡೋಣ ಸ್ನೇಹಿತರೆ. ನಮ್ಗೆ ಬೆಲ್ಟು ನೋಡಿ ಬಟ್ಟೆ ಎಕ್ಸ್ಟ್ರಾ ಇತ್ತು ಅಂದ್ರೆ ಬೆಲ್ಟ್ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ. ಬೆಲ್ಟ್ ಕಟ್ ಮಾಡೋದು ಕೂಡ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ನೋಡಿ ನಾವಿಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡಿದೀವಿ. ನೋಡಿ ಇಲ್ಲಿ ಕಟ್ ಮಾಡಿದೀವಿ, ಫ್ರಂಟ್ ಪಾರ್ಟನ್ನೇ ಕಟ್ ಮಾಡಿದೀವಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಇದಕ್ಕೆ ಮುಂದುವರೆದ ಭಾಗ ಇಲ್ಲೇ ಕೂಡ ನಾವು ಬೆಲ್ಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ಇದು ಕ್ರಾಸ್ ಅವಶ್ಯಕತೆನಿಲ್ಲ. ಯಾವ ಸ್ಟೀಚ್ ಇದು ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೋಬಹುದು. ನೋಡಿ ಇವಾಗ ಬೆಲ್ಟ್ ಅಳತಿ ನೋಡ್ಕೊಳ್ಳೋಣ, ಅಳತೆ ಬ್ಲೌಸ್ ಅಲ್ಲಿ. ನೋಡಿ ಕಾಣಿಸ್ತಾ ಇದೆ ಇಲ್ಲಿ, ಇದು ಬೆಲ್ಟ್ ಎಷ್ಟು ಅಗಲ ಇದೆ ಅಂತ. ನೋಡಿ ರೆಡಿ ಬಂದು 2 ಇಂಚ್ ಇದೆ, 2 ಇಂಚು ಅಗಲ ಇದೆ. ಅಂದ್ರೆ 1 ಇಂಚು ಮಾರ್ಜಿನ್ ಅನ್ನ ಸೇರಿಸ್ಬೇಕು ನಾವು ಅಲ್ಲಿ. ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಇದೆ, ಇಲ್ಲಿಂದ ಇಲ್ಲಿಗೆ ನಾವು ಅವಾಗಲೇ ಹಾಕಿದ್ದು. ಅಂದ್ರೆ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ, ಮಾರ್ಜಿನ್ ಸೇರಿಸಿ. ಇಲ್ಲಿ ಕೂಡ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಈ ರೀತಿ. ಇವಾಗ ನಮಗೆ ಬೆಲ್ಟ್ ಎಷ್ಟು ಬೇಕು? 6.5 ಇಂಚು ಉದ್ದ ಬೇಕು. ನೋಡಿ 6.5 ಇಂಚು ಉದ್ದ. ಯಾಕಂದ್ರೆ ಸೊಂಟ ಇರೋದಷ್ಟೇ, ಒಂದು ಅರ್ಧ ಇಂಚ್ ಜಾಸ್ತಿ ತಗೊಳ್ಳಿ, ಏನ್ ತೊಂದರೆ ಇದ್ರು ಏನ್ ತೊಂದರೆ ಇಲ್ಲ. 1.5 ಇಂಚು ಮಾರ್ಜಿನ್ ಬೇಕು, ಇಷ್ಟು ನಮಗೆ ಬೇಕು. ಇವಾಗ ಇದನ್ನ ಇಲ್ಲಿ ಏನಿಲ್ಲ, ಈ ಸೇಪ್ ಹೆಂಗಿದೆಯೋ ಹಂಗೆ ಇರಲಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಇಲ್ಲಿ ನಮ್ಗೆ 2 ಇಂಚು ಬಂದ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ ಅಂತ. ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ನಮ್ಗೆ. ನಾನು ನಿಮಗೆ ತೋರಿಸ್ತೀನಿ ಕೊನೆಯಲ್ಲಿ, ವಿಡಿಯೋ ಕೊನೆಯಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡಿದ್ರು ತೋರಿಸ್ತೀನಿ. ಹಾಗೆ ಇದನ್ನ ನಿಮಗೆ ಸ್ಟಿಚಿಂಗ್ ಮಾಡಿ ಕೂಡ ತೋರಿಸ್ತೀನಿ. ಫೈನಲ್ ಆಗಿ ಯಾವ ರೀತಿ ಬಂದಿದೆ ಬ್ಲೌಸು, ನಾವು ಕಟ್ ಮಾಡಿದ್ಕೂ ಅದಕ್ಕೂ ಏನೋ ಡಿಫ್ರೆನ್ಸ್ ಇದೆಯಾ ಅಂತ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ಸ್ಲೀವ್ ಕಟ್ ಮಾಡೋಣ. ನೋಡಿ ತುಂಬಾ ಬಟ್ಟೆ ಉಳಿದಿದೆ, 1 ಮೀಟರ್ ಆಗಿರುತ್ತೆ. ನಾನು ಮೊದಲು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ 1 ಮೀಟರ್ ಜಾಸ್ತಿ ಆಗುತ್ತೆ ಅಂತೇಳಿ. ಜಾಸ್ತಿ ಅಂತಲ್ಲ, ಬಟ್ ಇದು ಜಾಸ್ತಿ ಇದೆ. ಹಾಗಾಗಿ ಮತ್ತೆ 1 ಮೀಟರ್ ಹಾಗೆ ಆಗುತ್ತೆ ಅಥವಾ ಆಗಲ್ಲ. ಆಮೇಲೆ ಯಾಕಂದ್ರೆ ಸ್ಲೀವ್ ಲೆಂತ್ ಆಮೇಲೆ ಸ್ವಲ್ಪ ಜಾಸ್ತಿ ಇದ್ರೆ ಆಗುತ್ತೆ, ಬಟ್ ಇದು ಕಡಿಮೆ ಇರೋದ್ರಿಂದ ಈ ತರ ಉಳಿದಷ್ಟೇ. ನೋಡಿ ಸ್ಲೀವ್ ಲೆಂತ್ ಕೂಡ ತುಂಬಾ ಕಡಿಮೆ ಇದೆ. ಹಾಗಾಗಿ ಇವಾಗ 2 ಸ್ಲೀವ್ನ ಒಂದೇ ಸರಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನಾನು ಇದಕ್ಕೆ ಹೆಮ್ಮಿಂಗ್ ಪಟ್ಟಿ ಮಾಡ್ಲಿಕ್ಕೆ ಮೊದಲಿಗೆ ಬಿಟ್ಕೊಳ್ಳೋಣ. ಎಷ್ಟು ಬೇಕು ನೋಡಿ. ಬಟ್ಟೆ ಜಾಸ್ತಿ ಇದ್ರೆ ಜಾಸ್ತಿ ಬಿಟ್ಕೊಳ್ಳಿ, ಜಾಸ್ತಿ ಇದ್ರೆ ಚೆನ್ನಾಗಿ ಬರುತ್ತೆ. 1.25 ಇಂಚ್ ಬಿಡ್ತೀನಿ. ಲೈನಿಂಗ್ ಬ್ಲೌಸ್ ಆದ್ರೆ ಅರ್ಧ ಇಂಚ್ ಬಿಟ್ಟು ಸಾಕು. ಅಥವಾ ನಿಮ್ಗೆ ಏನಾದ್ರು ಬಟ್ಟೆ ಕಡಿಮೆ ಇದೆ ಅಂದ್ರೆ ಇದಕ್ಕೂ ಕೂಡ ನೀವು ಫೀಸ್ ಅನ್ನ ಕೊಟ್ಟು ಪಟ್ಟಿನ ಮಾಡ್ಕೋಬಹುದು, ಹೆಮ್ಮಿಂಗ್ ಪಟ್ಟಿನ. ಸಾಲ್ಟೇಜ್ ಇದ್ರೆ ಓಕೆ, 1 ಇಂಚ್ವರೆಗೂ ಇಡ್ರಿ. ಒಂದು ಕಡಿಮೆ ಇತ್ತು ಅಂದ್ರೆ ಕಡಿಮೆ ಇಡಿ. ಇವಾಗ ಲೆಂತ್ ನಾವು ಆಸ್ ಇಟ್ ಈಸ್ ಇದು ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ತುಂಬಾ ಕಡಿಮೆ ಇದೆ ಸ್ಲೀವ್. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ನೀವು ಒಂದು ಬಿಗ್ನರ್ಸ್ ಆದ್ರೆ 1/4 ಇಂಚ್ ಜಾಸ್ತಿ ಇಟ್ಕೊಳ್ಳಿ. ನೋಡಿ ಈ ರೀತಿ 1/4 ಇಂಚ್ ಜಾಸ್ತಿ ಇಟ್ಕೊಂಡು ಕಟ್ ಮಾಡಿ. ಯಾಕಂದ್ರೆ ಸ್ವಲ್ಪ ಏನಾದ್ರೂ ಕಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಕಡಿಮೆ ಆಯ್ತು ಅಂದ್ರೆ ಜಾಸ್ತಿ ಇರಬೇಕು. ನೋಡಿ ಇದು ಹೆಂಗಿದೆಯೋ ಹಂಗೆ ನಾನು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಇಲ್ಲಿಗೆ ಸ್ಟಿಚಿಂಗ್ ಇದೆ, 1/2 ಇಂಚು ಮಾರ್ಜಿನ್ ಕಾಣಿಸ್ತಾ ಇದೆ ಇಲ್ಲಿ. ಹಾಗೆ ಟೋಟಲ್ ಲೆಂತ್ ಎಕ್ಸ್ಟ್ರಾ ಮಾರ್ಜಿನ್. ನೀವು ಇದನ್ನ ಒಂದು ಬಾಕ್ಸ್ ಟೈಪ್ ಮಾಡ್ಕೊಳ್ಳಿ. ಆರ್ಮೋಲು ನಮಗೆ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ. ನೋಡಿ ಇದು ಕರೆಕ್ಟ್ ಆಗಿದ್ರೆ ಏನು ತೊಂದರೆ ಇಲ್ಲ, ನಾವೇನು ಇದರಲ್ಲಿ ಆಲ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಮಾರ್ಕ್ ಮಾಡ್ಕೋಬಹುದು. ನೋಡಿ ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೋಬಹುದು. ಆರ್ಮೋಲ್ ಸೇಪ್ ಅನ್ನ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಇದನ್ನ
ಹಾಗೆ ಇದರಲ್ಲಿ ನಾವು ಒಂದು ಬ್ಯಾಕ್ ಶೇಪನ್ನು ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಸ್ಲೀವ್ ತುಂಬ ಚಿಕ್ಕದಾಗಿರೋದ್ರಿಂದ ಈ ಒಂದೊಂದ್ಸರಿ ಏನಂದ್ರೆ ಸ್ಕೇಲು ನಮಗೆ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಸರಿ ಆಗಲ್ಲ. ಹಾಗಾಗಿ ಎಲ್ಲದೂ ಕೂಡ ನಾವು ಇದ್ರ ಮೇಲೆ ಡಿಫ್ರೆಂಟ್ ಆಗಕ್ಕಾಗಲ್ಲ. ಯಾಕಂದ್ರೆ ಸಮ್ ಡಿಫ್ರೆನ್ಸ್ ಬರುತ್ತೆ, ಅದರಲ್ಲೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಅಡ್ಜಸ್ಟ್ ಮಾಡಿ ನಾವು ಕಟ್ ಮಾಡ್ಕೋಬೇಕು. ಇದು ನಮಗೆ ನೋಡಿ ನಾನು ಸ್ಲೀವ್ ಹತ್ರ ಜಾಸ್ತಿನೇ ಬಿಟ್ಕೊಂಡಿದ್ದೀನಿ ಮಾರ್ಜಿನ್ ಅನ್ನ. ಇದ್ರೆ ಏನ್ ತೊಂದರೆ ಇಲ್ಲ, ಆನಂತರ ಬೇಕಾದ್ರೆ ಕಟ್ ಮಾಡ್ಕೋಬಹುದು. ನೀವು ಜಾಸ್ತಿ ಬಿಟ್ಕೊಂಡಿರಾ ಸ್ಲೀವ್ ಅಂದ್ರೆ ನಿಮ್ಮ ಪರ್ಫೆಕ್ಟ್ ಆಗಿ, ಯಾಕಂದ್ರೆ ಹಿಂದೆ ಮುಂದೆ ಬಂದ್ಬಿಡುತ್ತೆ. ಹೆಂಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ ನೀವು ನೋಡಿ ಇಲ್ಲಿ ಸೆಂಟ್ರಲ್ಲಿ ಒಂದು ನ್ಯಾಚ್ ಹಾಕೊಂಬಿಡಿ. ಬ್ಲೌಸ್ ಶೋಲ್ಡರ್ ಏನು ಅಟ್ಯಾಚ್ ಮಾಡ್ತೀವಲ್ಲ, ನಾವು ಅದನ್ನ ಅಲ್ಲಿಂದನೇ ಅಟ್ಯಾಚ್ ಮಾಡ್ಕೊಂಡ್ಬಂದ್ಬಿಟ್ರೆ ಸರಿ ಆಗುತ್ತೆ. ನೋಡಿ ನಾನು ಚೆಕ್ ಮಾಡಿ ತೋರಿಸ್ತೀನಿ ಸ್ಲೀವ್ ಕೂಡ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತೇಳಿ. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಚೆಕ್ ಮಾಡೋಣ. ನೋಡಿ ಮಾರ್ಜಿನ್ ಬಿಟ್ಟಿದ್ದೀನಿ ನಾನು ಇಲ್ಲಿ. ನಾನು ಜಾಸ್ತಿ ಇಟ್ಟಿದ್ದೀನಿ ಅಂತ ಹೇಳಿದ್ದೀನಿ, ಇದನ್ನ ಜಾಸ್ತಿ ಬರ್ಬೇಕಿದು ಬಂದ್ರೆ, ಇಲ್ಲ ಅಂದ್ರೆ ಕರೆಕ್ಟಾಗಿ ಬಂದಿದೆ. ನೋಡಿ ಕರೆಕ್ಟಾಗಿ ಬಂದಿದೆ. ನೋಡಿ ಕರೆಕ್ಟಾಗಿ ಇನ್ನೊಂದ್ಸರಿ ಚೆಕ್ ಮಾಡೋಣ. ನೋಡಿ ಕರೆಕ್ಟ್ ಆಗಿದೆ, ಹಾರ್ಮೋಲ್ ಕೂಡ ಕರೆಕ್ಟ್ ಆಗಿದೆ. ಸ್ಲೀವ್ ಅಟ್ಯಾಚ್ ಮಾಡಿದ್ರು ಕೂಡ ನಮಗೆ ಕರೆಕ್ಟ್ ಆಗಿ ಬರುತ್ತೆ. ನೋಡಿ ಈ ರೀತಿ ಇಟ್ಕೊಂಡ್ರೆ ಕೂಡ ನಿಮ್ಗೆ ಗೊತ್ತಾಗುತ್ತೆ. ನಾವಿವಾಗ ಫ್ರಂಟ್ ಪಾರ್ಟು ಸೈಡ್ ಜಾಯಿಂಟ್ ಬರುತ್ತಿಲ್ಲ ಅಂತ ನೋಡೋಣ. ಯಾಕಂದ್ರೆ ಕಟ್ ಮಾಡಿದ ನಂತರ ನಾವು ಹೇಳಿದ್ಕು ಅದಕ್ಕೂ ಕರೆಕ್ಟ್ ಇರ್ಬೇಕು. ತುಂಬಾ ಲೆಂತ್ ಇದೆ ವಿಡಿಯೋ, ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ, ಪೇಷನ್ಸ್ ಇಂದ. ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದ್ರೂ ಕಲಿಯೋದೇ ಅವ್ರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನೋಡಿ ಇಲ್ಲಿ ನಾನು ನಿಮಗೆ ಮೊದಲಿಗೆ ಹೇಳಿದೆ, ಇಲ್ಲೊಂದು ಡಾಟ್ ಬರುತ್ತೆ. ನೋಡಿ ಇಲ್ಲಿ ಡಾಟ್ ಬರುತ್ತೆ, ಇಲ್ಲಿ ಮಾರ್ಜಿನ್ ಹೋಗುತ್ತೆ, ಇಲ್ಲಿ ಮಾರ್ಜಿನ್ ಹೋಗುತ್ತೆ. ಇವಾಗ ಇಲ್ಲಿ ಬೆಲ್ಟ್ ಇದೆ ನೋಡಿ, ನಾವು ಕಟ್ ಮಾಡಿತ್ತು. ಇಲ್ಲಿ ಕೂಡ ಮಾರ್ಜಿನ್ಗೆ ಆ್ಯಡ್ ಆಯ್ತಾ? ನೋಡಿ ಮಾರ್ಜಿನ್ಗೆ ಆ್ಯಡ್ ಆಯ್ತು. ಇಲ್ಲಿ ಕೆಳಗಡೆ ಕೂಡ ನಮಗೆ 1/2 ಇಂಚು ಮಾರ್ಜಿನ್ ಸಿಕ್ತು. ನೋಡಿ ಇಲ್ಲಿ ಕೆಳಗಡೆ ಮಾರ್ಜಿನ್ ಸಿಕ್ತು. ಯಾಕಂದ್ರೆ ಕೆಳಗಡೆ ನಮ್ ಜಾಸ್ತಿ ಪಟ್ಟಿ ನೋಡಿ ಅನ್ಕೋಬೇಡಿ, ಯಾಕಂದ್ರೆ ಇದು ಮಾರ್ಜಿನ್ ವಿಡಿಯೋ ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ಗೊತ್ತಾಗುತ್ತೆ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನು ಮಾರ್ಜಿನ್ ಎಕ್ಸ್ಟ್ರಾ ಫೋಲ್ಡಿಂಗ್ ಮಾಡ್ಲಿಕ್ಕೆ ಜಾಸ್ತಿ ಪಟ್ಟಿದ್ದೀನಿ. ಹಾಗಾಗಿ ನೋಡಿ ಸೈಡ್ ಜಾಯಿಂಟ್ ಮಾಡಿದ್ರು ಕೂಡ ನಮಗೆ ಡಾಟ್ ಬರುತ್ತೆ, ಎಲ್ಲ ಬರುತ್ತೆ. ಕರೆಕ್ಟ್ ಆಗಿ ಬ್ಲೌಸ್ ಕೂಡ ಪರ್ಫೆಕ್ಟ್ ಆಗಿ ಕೂರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇದೇ ತರದ ಹೆಚ್ಚಿನ ವಿಡಿಯೋ ಬಗ್ಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮಾತ್ರ ಮರಿಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಲಿದ್ರೆ ಡಿಸ್ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.